తొలగించుము కలో పడకలో తప్పితిని పడకులో తప్పితిని నడకలో పడకలో తప్పితిని తప్పును ఒప్పక పితిని గోపును మేపును కోరితిని పును ఒప్పక పితిని గోపును మేపును కోరితిని నీ జీవస్థితి నాలో తొలగించును నీ జీవస్థితి నాలో తొలగించుము. ఈ సమయంలో మన మధ్య జోస్ మాథ్యూ అంకుల్ గారు ఉన్నారు. ఈ దినపు చివరి వర్తమానం దయచేసి అందరూ శ్రద్ధగా వినవలసిందిగా ప్రభు పేరిట మనవి చూస్తుంటున్నాం. పిల్లల్లో గలాట్ చేస్తున్నారు, దయచేసి వాళ్ళని కొంత కంట్రోల్ చేయండి. ఏంటంటే అమూల్యమైన మాటలు మళ్ళీ దొరకవు. మన దూరం నుంచి వచ్చినారు కాబట్టి మనం వినాలా. దయచేసి నిశ్శబ్ద వాతావరణాన్ని మీరు పాటించండి. ఈ సమయం అంకుల్ గారికి సమయం అప్పగిస్తాం. ఓకే. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಾಯಂಕಾಲ ಮತ್ತೊಮ್ಮೆ ಈ ದಿವಸದ ಕೊನೆಯ ಸಂದೇಶವಾಗಿ ನಾವು ಒಟ್ಟಿಗೆ ಸೇರುವಂತೆ ಕರ್ತನ ಕೊಟ್ಟ ಈ ಉತ್ತಮ ಸಂದರ್ಭಕ್ಕಾಗಿ ನಾವು ದೇವರನ್ನು ಕೊಂಡಾಡುತ್ತೇನೆ. ಹಲವು ದೇವರ ಸೇವಕರುಗಳಿಂದ ವಿವಿಧ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಾ ಇದ್ದನು. ಅದು ನಮ್ಮೆಲ್ಲರಿಗೂ ಪ್ರಯೋಜನಕರವಾಗಿದೆ ಎಂಬುದಾಗಿಯೂ ನಾನು ನಂಬುವವನಾಗಿದ್ದೇನೆ. ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ ಎಂಬಂತಹ ಆ ಒಂದು ಅಂಶವನ್ನು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಇವತ್ತು ಬೆಳಿಗ್ಗೆ 2 ಅಂಶಗಳನ್ನು ನಾವು ನೋಡಿದ್ದೇವೆ. ಮೊದಲನೇದಾಗಿ ಸಭೆಯಲ್ಲಿ ದೇವರಿಗೆ ಘನತೆ ಉಂಟಾಗಬೇಕು. ಎರಡನೇದಾಗಿ ಕುಟುಂಬ ಜೀವಿತದಲ್ಲಿ ದೇವರಿಗೆ ಘನತೆ ಉಂಟಾಗಬೇಕು. ಈ 2 ಅಂಶಗಳನ್ನು ನಾವು ನೋಡಿದ್ದೇವೆ. ದೇವರಿಗೆ ನಾವು ಘನತೆಯನ್ನು ಉಂಟು ಮಾಡಬೇಕಾದರೆ ದೇವರ ಘನತೆ, ಆತನ ಮಹಿಮೆ ಏನು ಎಂಬುದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಮಹತ್ವ, ದೇವರ ಮಹಿಮೆ, ಆತನ ಪ್ರಭಾವ ಏನು ಎಂಬುದು ನಮಗೆ ಗೊತ್ತಿಲ್ಲದಿದ್ದರೆ ಆತನನ್ನ ಮಹಿಮೆ ಪಡಿಸುವಂಥದ್ದು ನಮಗೆ ಸಾಧ್ಯವಿಲ್ಲದ ಒಂದು ವಿಷಯವಾಗಿ ತೀರುವಂಥದ್ದಾಗಿದೆ. ಆದ್ದರಿಂದ ಇವತ್ತಿನ ಈ ಕೊನೆಯ ಸಂದೇಶದಲ್ಲಿ ಸಕಲ ಘನವನ್ನು ಹೊಂದುವುದಕ್ಕೆ ದೇವರೇ ಯೋಗ್ಯನು. ಆ ದೇವರ ಘನತೆ, ಆತನ ಯೋಗ್ಯತೆ, ಅದರ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತದೆ ಎಂಬಂತ ಕೆಲವು ಅಂಶಗಳನ್ನು ನಾವು ಧ್ಯಾನಿಸುತ್ತಾ ಗಮನಿಸುತ್ತಾ ಬರೋಣ. ಮೊದಲನೇದಾಗಿ ಕೊಲೋಸ್ಯರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 16ನೇ ವಾಕ್ಯವನ್ನು ನಾನು ಓದಿಕೊಳ್ಳುತ್ತೇನೆ. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 16ನೇ ವಾಕ್ಯ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಇಲ್ಲಿ ಪೌಲನು ಕೊಲೋಸ್ಯರಿಗೆ ಬರೆಯುವಾಗ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲವನ್ನು ಉಂಟು ಮಾಡಿದವನು, ಎಲ್ಲವೂ ಆತನಿಗೋಸ್ಕರವೇ ಎಂಬುದಾಗಿ ಆತನು ಹೇಳುವವನಾಗಿದ್ದಾನೆ. ಆದುದರಿಂದ ದೃಶ್ಯ ಅಂದ್ರೆ ಕಾಣುವಂಥದ್ದು, ಕಾಣದೇ ಇರುವಂತಹ ವಿಷಯಗಳಾಗಲಿ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ, ಇದರೆಲ್ಲರಲ್ಲಿಯೂ ದೇವರಿಗೆ ಮಹಿಮೆ ಸಲ್ಲಬೇಕು ಎಂಬಂಥದ್ದೇ ದೇವರ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ಇದೆಲ್ಲವನ್ನು ಸೃಷ್ಟಿಸಿದ್ದು ಆತನೇ ಎಂಬುದಾಗಿ ಈ ವೇದ ಭಾಗ ನಮಗೆ ಹೇಳುವಂಥದ್ದಾಗಿದೆ. ಆದುದರಿಂದ
ಸಕಲ ಘನವನ್ನು ಹೊಂದುವುದಕ್ಕೆ ಆತನೇ ಯೋಗ್ಯನು. ಪ್ರಕಟಣೆ ಗ್ರಂಥದ 4ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ಈ ರೀತಿ ನೋಡುತ್ತೇವೆ. ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಇಲ್ಲಿ ವ್ಯಕ್ತವಾಗಿ ನಾವು ಕಾಣುವಂಥದ್ದು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ದೇವರು ಯೋಗ್ಯನಾಗಿದ್ದಾನೆ. ಆ ಯೋಗ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಮಾತ್ರವೇ ಅದಕ್ಕೆ ತಕ್ಕ ಹಾಗೆ ಜೀವಿಸುವುದಕ್ಕೆ ನಮಗೆ ಸಾಧ್ಯವಾಗುವಂಥದ್ದಾಗಿದೆ. ಕರ್ತನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ವಿಷಯದಲ್ಲಿ ಮೊಟ್ಟ ಮೊದಲನೇದಾಗಿ ದೇವರು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದೇನು ಎಂಬುದಾಗಿ ನಾನು ವಿವರಿಸುತ್ತೇನೆ. ಒಂದು ವೇಳೆ ಆ ಪದ ಪ್ರಯೋಗಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸ್ವಲ್ಪ ಕಷ್ಟವಾಗಬಹುದು. ಯೆಶಾಯನ ಪ್ರವಾದನ ಗ್ರಂಥದ 57ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದುತ್ತೇವೆ. ಸದಮಲನೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ. ಆದ್ರೆ ದೇವರ ಬಗ್ಗೆ ಇಲ್ಲಿ ಯೆಶಾಯನು ಹೇಳುವಂಥದ್ದು, ಆತನು ಸದಮಲನೆಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಆತನು ಶಾಶ್ವತ ಲೋಕ, ಎಂದಿಗೂ ಒಳಗೆ ಹೋಗದ ಒಂದು ಲೋಕದಲ್ಲಿ ಜೀವಿಸುವವನಾಗಿದ್ದಾನೆ. ಉನ್ನತ ಲೋಕದಲ್ಲಿ ಪವಿತ್ರಾಲಯದಲ್ಲಿ ವಾಸಿಸುವ ಆತನು ಎಂಬುದಾಗಿ ಎಲ್ಲ ನಾವು ಆತನ ಬಗ್ಗೆ ನೋಡುವವರಾಗಿದ್ದೇವೆ. ಹಾಗಾದ್ರೆ ದೇವರ ಆ ಮಹತ್ವವನ್ನು ನಾವು ನೋಡುವಾಗ ಆತನು ನಿತ್ಯನಾದ ದೇವರು, ಮನುಷ್ಯನ ಹಾಗಲ್ಲ. ಮನುಷ್ಯನೊಂದಿಗೆ ದೇವರನ್ನ ಹೋಲಿಸಿದರೆ ಮನುಷ್ಯನ ಪ್ರಭಾವದ ಬಗ್ಗೆ ಪೇತ್ರನು ಬರೆಯುವಂತ ಒಂದು ಮಾತು, ಪೇತ್ರನು ಬರೆದ ಮೊದಲನೇ ಪತ್ರಿಕೆಯ 1ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ, ನರಜಾತಿ ಎಲ್ಲ ಹುಲ್ಲಿನ ಹಾಗಾಗಿದೆ, ಹುಲ್ಲಿನ ಹಾಗೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು. ಇದು ಮನುಷ್ಯನ ಬಗ್ಗೆ ದೇವರ ಮಹತ್ವದೊಂದಿಗೆ, ಮಹಿಮೆಯೊಂದಿಗೆ ಹೋಲಿಸಿ ಹೇಳಿದಂತಹ ಒಂದು ಮಾತು. ಆದ್ರೆ ಮನುಷ್ಯರಾದ ನಾವೆಲ್ಲ ಹುಲ್ಲಿನ ಹಾಗೆ ಇದ್ದೇವೆ, ಹುಲ್ಲಿನ ಹೂವಿನ ಹಾಗೆ ಇದ್ದೇವೆ. ಬಿಸಿಲು ಬಂದರೆ ಅದು ಬಾಡುತ್ತದೆ, ಆ ಬಿಸಿಲಲ್ಲಿ ಅದು ಒಣಗುತ್ತದೆ, ಗಾಳಿ ಬಂದಾಗ ಅದು ಉದುರಿ ಹೋಗುತ್ತದೆ. ಆದ್ರೆ ದೇವರು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿ, ಅಂದ್ರೆ ಎಂದಿಗೂ ಯಾವ ಕೊನೆಯೂ ಇಲ್ಲದ ಒಂದು ಸ್ಥಾನ ದೇವರು, ಆತನು ನಿತ್ಯನಾಗಿದ್ದಾನೆ. ನಾನು ಈ ಎರಡು ವಿಷಯವನ್ನು ಇಲ್ಲಿ ಯಾಕೆ ಹೋಲಿಸಿ ಹೇಳಿದ್ದೇನೆ ಎಂಬುದಾಗಿ ಕೇಳಿದರೆ, ಅಷ್ಟು ಮಹೋನ್ನತನಾದ ಒಬ್ಬ ದೇವರನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ದೇವರು ಭಾಗ್ಯ ಕೊಟ್ಟಿದ್ದಾನೆ. ಅದೇ ನಮ್ಮ ಜೀವಿತದ ಅತೀ ದೊಡ್ಡ ಭಾಗ್ಯ. ಹುಲ್ಲಿನ ಹಾಗೆ ಬಾಡಿ ಹೋಗುವ, ಇಂದು ಇದೆ ನಾಳೆ ಇಲ್ಲ ಎಂಬಂತಹ ಸ್ಥಿತಿಯಲ್ಲಿರುವ ಮನುಷ್ಯರಾದ ನಾವು ನಿತ್ಯ ನಿವಾಸಿಯಾದ ಆ ದೇವರ ಬಗ್ಗೆ ತಿಳುಕೊಳ್ಳುವುದಕ್ಕೆ, ಆತನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆತನು ನಮಗೆ ಒಂದು ಭಾಗ್ಯವನ್ನು ಕೊಟ್ಟಿದ್ದಾನೆ. ಅದೇ ಬಹಳ ದೊಡ್ಡ ಆಶ್ಚರ್ಯವಾದಂತಹ ಒಂದು ವಿಷಯವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಎರಡನೇದಾಗಿ ದೇವರ ಬಗ್ಗೆ ನಾವು ಕಾಣುವಂಥದ್ದು, ಆತನು ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನು ಆಗಿದ್ದಾನೆ. ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಬರೆಯುವಾಗ, ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆಯ 6ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಹೇಳುವಂಥದ್ದು, ತಾನೊಬ್ಬನೇ ಅಮರತ್ವ ಉಳ್ಳವನು. ಅಮರತ್ವ ಎಂಬುದಾಗಿ ಹೇಳಿದರೆ ಮರಣವಿಲ್ಲದವನು ಎಂಬುದಾಗಿ. ತಾನೊಬ್ಬನೇ ಮರಣವಿಲ್ಲದಂತಹ ಏಕೈಕ ವ್ಯಕ್ತಿತ್ವವು ಆತನೇ, ದೇವರು. ಎಂದಿಗೂ ಆತನಿಗೆ ಮರಣವಿಲ್ಲ. ಏನು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನು. ಅಗಮ್ಯವಾದ ಬೆಳಕು ಎಂಬುದಾಗಿ ಹೇಳಿದರೆ ಆತನ ಬಳಿಗೆ ಬರಲಿಕ್ಕೆ ಯಾರಿಗೂ ಆಗುವುದಿಲ್ಲ, ಅಷ್ಟು ದೊಡ್ಡ ಬೆಳಕು. ನಾವು ಮಧ್ಯಾಹ್ನ ಆಕಾಶದಲ್ಲಿ ಸೂರ್ಯನನ್ನು ನೋಡುವುದಾದ್ರೆ ನಮ್ಮ ಕಣ್ಣಿಂದ ಅದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಇನ್ನು ಅದರ ಹತ್ತಿರ ಎಲ್ಲಿ ಹೋಗ್ಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಎಲ್ಲಿಯಾದ್ರೂ ಅದರ ಆಸುಪಾಸಿಗೆ ಬಂದ್ರೆ ಅವರು ಭಸ್ಮವಾಗಿ ಹೋಗ್ತಾರೆ.
ಅದು ಸೂರ್ಯನ ವಿಷಯವಾಗಿ ನಾವು ನೋಡುವಂಥದ್ದು. ಆದರೆ ದೇವರ ವಿಷಯವಾಗಿ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವನೆಂಬುದಾಗಿ ಹೇಳಿದರೆ, ಸಾಧಾರಣ ಮನುಷ್ಯರಾದ ನಮ್ಮಲ್ಲಿ ಯಾರು ಎಂದಿಗೂ ಆತನ ಬಳಿಗೆ ಬರಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಅಷ್ಟು ಉನ್ನತ ಸ್ಥಾನದಲ್ಲಿ ಜೀವಿಸುವವನೇ ಈ ದೇವರು. ಆತನ ವಿಷಯವಾಗಿ ಅಲ್ಲಿ ಹೇಳಲ್ಪಟ್ಟಿರುವಂಥದ್ದು, ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಾರರು, ಆತನಿಗೆ ನಿತ್ಯಾಧಿಪತ್ಯವೂ ಇರಲಿ, ಅಂದ್ರೆ ಘನತೆಯು ಆತನಿಗೆ ಉಂಟಾಗಲಿ ಎಂಬುದಾಗಿ ನಾವು ಅಲ್ಲಿ ನೋಡುವವರಾಗಿದ್ದೇವೆ. ಹಾಗಾದ್ರೆ ದೇವರು ಮೊದಲನೇದಾಗಿ ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ದೇವರು. ಎರಡನೇದಾಗಿ ನಾವು ನೋಡಿದ್ದು ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನು. ಹೀಗೆ ಈ ಎರಡು ಅಂಶಗಳನ್ನು ನೋಡುವಾಗ ಅಂತಹ ಒಬ್ಬ ದೇವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ತಿಳಿದುಕೊಳ್ಳುವುದಕ್ಕೂ, ಅವರನ್ನು ಹೋಗಿ ಅಪ್ಪ ತಂದೆ ಎಂಬುದಾಗಿ ಕರೆಯುವುದಕ್ಕೂ ನಮಗೆ ದೇವರು ಒಂದು ಭಾಗ್ಯ ಕೊಟ್ಟಿದ್ದಾನೆ ಎಂಬಂಥದ್ದು ಅದು ಆಶ್ಚರ್ಯವಾದಂತಹ ವಿಷಯ. ಒಬ್ಬ ದೊಡ್ಡ ವ್ಯಕ್ತಿಯನ್ನು ಹೋಗಿ ಅಪ್ಪ ಎಂಬುದಾಗಿ ಕರೀಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಕರೆದರೆ ಅವರು ನಮ್ಮನ್ನು ಒದ್ದೋಡಿಸ್ತಾರೆ ಅಲ್ವಾ? ಈಗ ನಮ್ಮ ಪ್ರಧಾನಮಂತ್ರಿಯವರು ಒಂದು ವೇಳೆ ನಮ್ಮ ಊರಿಗೆ ಬಂದರು, ಅವರನ್ನು ಹೋಗಿ ಅಪ್ಪ ಡ್ಯಾಡಿ ಎಂಬುದಾಗಿ ಕರೀಲಿಕ್ಕೆ ಸಾಧ್ಯ ಇಲ್ಲ, ಒದ್ದೋಡಿಸ್ತಾರೆ, ಮತ್ತೆ ಹೊರಗೆ ಬರ್ಲಿಕ್ಕಿಲ್ಲ ನಾವು. ಆದ್ರೆ ಇಂತಹ ಮಹಾ ದೇವರನ್ನು ನಮ್ಮ ತಂದೆ ಎಂಬುದಾಗಿ ಕರೆಯುವ ಭಾಗ್ಯ ಆತ ನಮಗೆ ಕೊಟ್ಟಿದ್ದಾನೆ. ಆತನನ್ನು ತಿಳುಕೊಳ್ಳುವುದಕ್ಕೆ, ಆತನ ಮಕ್ಕಳು ಎಂಬುದಾಗಿ ಕರೆಯಲ್ಪಡುವುದಕ್ಕೆ, ಆತನ ಬಳಿಗೆ ಬರುವುದಕ್ಕೆ. ಹಾಗಾದ್ರೆ ನಮಗಿರುವ ಆ ಪದವಿ ಅದು ಎಷ್ಟು ದೊಡ್ಡದು ಎಂಬುದಾಗಿ ಅದರಿಂದ ನಾವು ಅರ್ಥ ಮಾಡಿಕೊಳ್ಳುವರಾಗಿದೆ. ದೇವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲುವುದಿಲ್ಲ. ಆದ್ರೆ ಅದನ್ನ ತಿಳಿದುಕೊಂಡು ಆ ದೇವರಿಗೆ ನಾವು ಮಹತ್ವವನ್ನು, ಘನತೆಯನ್ನು ಸಲ್ಲಿಸುವವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಇನ್ನು ಮೂರನೇದಾಗಿ ದೇವರ ಯೋಗ್ಯತೆ ಬಗ್ಗೆ ನಾವು ನೋಡುವಂಥದ್ದು, ದೇವರ ಮಹಿಮೆಯು ಮನುಷ್ಯನ ಜ್ಞಾನಕ್ಕಿಂತಲೂ ಮಿಗಿಲಾಗಿದೆ. ಅಂದ್ರೆ ಆತನ ಮಹಿಮೆ ಎಂಬುದಾಗಿ ಎಲ್ಲ ನಾವು ಹೇಳುವಾಗ ಅದು ನಮ್ಮ ಜ್ಞಾನದಿಂದಲೂ ದೊಡ್ಡದು, ನಮಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಿಂತಲೂ ಮಿಗಿಲಾದದ್ದು ಆತನ ಜ್ಞಾನ. ಸಾಧಾರಣ ಮನುಷ್ಯರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಂತಹ ಆ ಒಂದು ಜ್ಞಾನ. ಯೆಶಾಯನ ಪ್ರವಾದನಾ ಗ್ರಂಥ 55ನೇ ಅಧ್ಯಾಯದ 8 ಮತ್ತು 9ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ದೇವರ ಆಲೋಚನೆಗಳು ನಮ್ಮ ಆಲೋಚನೆ ಹಾಗೆ ಅಲ್ಲ, ಆತನ ಆಲೋಚಿಸುವ ರೀತಿಯೇ ಬೇರೆ. ಮತ್ತೆ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ದೇವರಿಗೆ ದೇವರದ್ದೇ ಆದ ಕೆಲವು ಮಾರ್ಗಗಳಿದೆ. ನಮ್ಮ ಮಾರ್ಗಗಳು ದೇವರ ಮಾರ್ಗಗಳು ಒಂದೇ ಅಲ್ಲ, ಅದು ವ್ಯತ್ಯಸ್ತವಾದದ್ದು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಏನು, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಂದ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಹಾಗಾದ್ರೆ ದೇವರ ಆಲೋಚನೆಗೂ ದೇವರ ಮಾರ್ಗಗಳಿಗೂ, ಮನುಷ್ಯನ ಆಲೋಚನೆಗೂ ಮನುಷ್ಯನ ಮಾರ್ಗಗಳಿಗೂ ಇರೋ ವ್ಯತ್ಯಾಸ, ಅಂತರ ಎಷ್ಟು ದೂರ ಎಂಬುದಾಗಿ ಕೇಳಿದರೆ, ಈಗ ನಾನು ಮಂಗಳೂರಿನಿಂದ ಇಲ್ಲಿ ಬಂದಿದ್ದೇನೆ, ಮಂಗಳೂರಿಗೂ ರಾಯದುರ್ಗಕ್ಕೂ ಇರುವ ಅಂತರ ಎಷ್ಟು ಎಂಬುದಾಗಿ ಕೇಳಿದರೆ ನಾವು ಹೇಳ್ಬೋದು ಒಂದು ವೇಳೆ ಒಂದು 500 ಕಿಲೋಮೀಟರ್ ಎಂಬುದಾಗಿ ಹೇಳ್ಬೋದು. ಆದರೆ ದೇವರಿಗೂ ಮನುಷ್ಯನಿಗೂ ಇರುವ ಅಂತರದ ಬಗ್ಗೆ ದೇವರ ವಾಕ್ಯ ಹೇಳುವಂಥದ್ದು ಅದು ಕಿಲೋಮೀಟರ್ ಅಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿದೆ. ಅಂದ್ರೆ ಸಾಧಾರಣ ವ್ಯಕ್ತಿಗಳಿಗೆ ಅಳತೆ ಮಾಡಲಿಕ್ಕೂ ಆಗುವುದಿಲ್ಲ. ಹಾಗಾದ್ರೆ ಈ ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ, ಆತನ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ. ಆದ್ರೆ ನಾವು ಅನೇಕ ಬಾರಿ ದೇವರ ಆಲೋಚನೆ ಇದೆ ಎಂಬುದಾಗಿ ನಾವೇ ತೀರ್ಮಾನ ತಗೊಳ್ತೇವೆ. ಕೆಲವು ಮಾರ್ಗಗಳನ್ನು ನಾವೇ ಸ್ವೀಕರಿಸಿ ಇದೇ ದೇವರ ಮಾರ್ಗ ಎಂಬುದಾಗಿ ನಾವು ತಿಳ್ಕೊಳ್ಳುತ್ತೇವೆ.
ಅದಕ್ಕೆ ಬಹಳಷ್ಟು ವ್ಯತ್ಯಾಸಗಳಿದೆ. ಅದರಿಂದ ಈ ನಮ್ಮ ದೇವರು ನಾವು ನೆನೆಸುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ವಿಪರೀತವಾದ ವ್ಯತ್ಯಸ್ತವಾದ ರೀತಿಯಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನು. ಯಾಕಂದ್ರೆ ಆತನು ನಮ್ಮ ಜ್ಞಾನವನ್ನ ಮೀರುವವನಾಗಿದ್ದಾನೆ, ಸಕಲ ಜ್ಞಾನವನ್ನ ಮೀರುವವನಾಗಿದ್ದಾನೆ. ಯಾವ ಮನುಷ್ಯನ ಜ್ಞಾನವು ಆತನ ಜ್ಞಾನಕ್ಕೆ ಸಮಾನವಾಗಿ ಎಂದಿಗೂ ಬರುವುದಿಲ್ಲ. ಇನ್ನು ನಾಲ್ಕನೇದಾಗಿ ನಾವು ಕಾಣುವಂಥದ್ದು, ದೇವರು ತನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಕೊಡುವುದಿಲ್ಲ. ತನ್ನ ಮಹಿಮೆಯನ್ನು ಬೇರೆ ಒಬ್ಬನಿಗೆ ಸಲ್ಲಗುಡಿಸನು ಎಂಬುದಾಗಿ ದೇವರ ವಾಕ್ಯ ವ್ಯಕ್ತವಾಗಿ ಹೇಳುವಂಥದ್ದನ್ನ ನಾವು ನೋಡುತ್ತೇವೆ. ಯೆಶಾಯನ ಪ್ರವಾದನಾ ಗ್ರಂಥ 42ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದುತ್ತೇವೆ. ನಾನೇ ಯೆಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೆನು. ಹಾಗಾದ್ರೆ ದೇವರಿಗೆ ತನ್ನದೇ ಆದ ಒಂದು ಮಹಿಮೆ ಇದೆ. ಅದನ್ನು ಬೇರೊಬ್ಬರಿಗೆ ಆತನು ಬಿಟ್ಟು ಕೊಡುವುದಿಲ್ಲ. ಅದಕ್ಕೆ ಎಂದಿಗೂ ಆತನು ಒಪ್ಪುವಂತಹ ವಿಷಯವಲ್ಲ. ಯಾರಿಗೂ ಅದನ್ನು ಬಿಟ್ಟು ಕೊಡುವುದಿಲ್ಲ. ಅದು ದೇವರ ಮಹಿಮೆ. ಸಭೆಯಲ್ಲಿ ದೇವರಿಗೆ ಮಹಿಮೆ ಉಂಟಾಗಬೇಕು ಎಂಬುದಾಗಿ ಹೇಳುವಾಗ ಆ ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನು ಯಾರಾದರೂ ಮನುಷ್ಯರು ಅವರಿಗೋಸ್ಕರ ತೆಗೆದುಕೊಂಡ್ರೆ ದೇವರು ಅದನ್ನು ಬಿಟ್ಟು ಕೊಡುವುದಿಲ್ಲ. ದೇವರೊಂದಿಗೆ ಒಂದು ಜಟಾಪಟಿಗೆ ಹೋಗ್ಬೇಕಾಗ್ತದೆ. ದೇವರು ತನ್ನ ಮಹಿಮೆ ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ತನ್ನೊಡನೆ ತನ್ನ ಮಹಿಮೆಯನ್ನು ಹಂಚಿಕೊಳ್ಳುವುದಕ್ಕೆ ಯೋಗ್ಯವಾದ ಬೇರೊಂದು ಸೃಷ್ಟಿ ಇಲ್ಲ. ಅದು ಯಾರೊಂದಿಗೂ ಆತನು ಹಂಚಿಕೊಳ್ಳುವುದಿಲ್ಲ. ಆದುದರಿಂದಲೇ ತನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಬಿಟ್ಟು ಕೊಡುವುದಿಲ್ಲ. ಅದರಿಂದ ನಾವು ಯಾವಾಗಲೂ ನೆನೆಸಿಕೊಳ್ಳಬೇಕಾದದ್ದು ಆ ದೇವರ ಮಹಿಮೆ, ನಮ್ಮ ಸೃಷ್ಟಿಕರ್ತನಾದ ಪರಲೋಕದ ಅಂದ್ರೆ ಸತ್ಯವೇದದ ದೇವರ ಮಹಿಮೆ. ಅದು ವಿಗ್ರಹಗಳಿಗೂ ಕೊಡುವುದಿಲ್ಲ, ಅನ್ಯ ದೇವರುಗಳಿಗೂ ಕೊಡುವುದಿಲ್ಲ, ಯಾವ ಮನುಷ್ಯನಿಗೂ ಕೊಡುವುದಿಲ್ಲ. ದೇವರಿಗಿಂತಲೂ ದೊಡ್ಡವನು ಎಂಬುದಾಗಿ ಯಾರಾದರೂ ಭಾವಿಸಿಕೊಂಡರೆ ಅದು ಅವನ ಅಂತ್ಯ ಎಂಬುದಾಗಿ ನೆನೆಸಿಕೊಳ್ಳಬಹುದು. ಬಹಳ ವ್ಯಕ್ತವಾಗಿ ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ನಾವು ಚರಿತ್ರೆಯನ್ನ ಕಲಿಯುವುದಾದ್ರೆ ಲೂಸಿಫರನ ವಿಷಯವಾಗಿ ಕಲಿತೇವೆ. ಈ ಲೂಸಿಫರನು ಪ್ರಭಾವಶಾಲಿಯಾದ ಒಬ್ಬ ದೇವದೂತನು, ಬಹಳ ಬಲವುಳ್ಳ ಒಬ್ಬ ದೇವದೂತನು. ಅವನದ್ದೇ ಆದ ಒಂದು ಸೈನ್ಯ ಅವನಿಗಿದೆ. ಆದರೆ ಒಮ್ಮೆ ಅವನು ಮನಸ್ಸಿನಲ್ಲಿ ನೆನೆಸಿಕೊಂಡದ್ದು, ದೇವರ ಮಹಿಮೆಯನ್ನು ನಾನು ಹಂಚಿಕೊಳ್ಳುತ್ತೇನೆ. ದೇವರ ಮಹಿಮೆ ಅದಕ್ಕೆ ಸರಿ ಸಮಾನನಾಗಿ ನನ್ನನ್ನು ನಾನು ನೇಮಿಸಿಕೊಳ್ಳುತ್ತೇನೆ. ದೇವರು ಏನ್ ಮಾಡಿದನು? ಪರವಾಗಿಲ್ಲ, ನೀನು ಬಂದು ಬದಿಯಲ್ಲಿ ಕೂತ್ಕೋ ಎಂಬುದಾಗಿ ಹೇಳಿದ್ನ? ಇಲ್ಲ. ಅವನನ್ನು, ಅವನ ಸಕಲ ಸೈನ್ಯವನ್ನು ಪರಲೋಕದಿಂದ ಹೊರದಬ್ಬಿ ಬಿಟ್ಟನು. ಆ ದೇವರ ಮಹಿಮೆ ಯಾರಿಗೂ ಆತನು ಬಿಟ್ಟು ಕೊಡೋದಿಲ್ಲ. ಮನುಷ್ಯನ ಚರಿತ್ರೆಯನ್ನು ನಾವು ನೋಡುವುದಾದ್ರೆ ಆದಿಕಾಂಡದಲ್ಲಿ ದೇವರು ಮನುಷ್ಯನನ್ನ ಸೃಷ್ಟಿಸಿದನು ಎಂಬುದಾಗಿ ನೋಡುತ್ತೇವೆ. ತನ್ನ ಹೋಲಿಕೆಯಲ್ಲಿ ತನ್ನ ಸಾರೂಪ್ಯಕ್ಕೆ ಅನುಗುಣವಾಗಿ ಮನುಷ್ಯನನ್ನು ಸೃಷ್ಟಿಸಿದನು. ಅವನನ್ನು ಏದೇನು ತೋಟದಲ್ಲಿ ಇಟ್ಟು ಅವರಿಗೆ ಬೇಕಾದದೆಲ್ಲವೂ ಆ ತೋಟದಲ್ಲಿ ಸಮೃದ್ಧಿಯಾಗಿ ದೇವರು ಕೊಟ್ಟಿದ್ದಾನೆ. ಯಾವ ರೀತಿಯಲ್ಲೂ ಇವರು ಕಷ್ಟಪಡಬೇಕಾಗಿಲ್ಲ. ಹಾಗಿರುವಾಗ ಒಂದು ಅಪ್ಪಣೆ ಕೊಟ್ಟನು, ಆ ತೋಟದ ಮಧ್ಯದಲ್ಲಿರುವ ಮರದ ಫಲವನ್ನು ಮಾತ್ರ ತಿನ್ನಬಾರದು, ತಿಂದರೆ ಆ ದಿವಸವೇ ನೀನು ಸಾಯುವಿ. ಇದು ದೇವರು ಹೇಳಿದ ಮಾತು. ಸ್ವಲ್ಪ ಹೊತ್ತಾದಾಗ ಸೈತಾನನು ಅಲ್ಲಿಗೆ ಬರ್ತಾನೆ ಸರ್ಪದ ರೂಪದಲ್ಲಿ. ಅವನು ಬಂದು ಈ ಮನುಷ್ಯನನ್ನು ವಂಚಿಸುವ ಮಾತುಗಳನ್ನು ಆಡ್ತಾನೆ. ದೇವರು ಏನು ಹೇಳಿದ ಎಂಬುದಾಗಿ ಕೇಳ್ತಾನೆ. ಆಗ ಮನುಷ್ಯನು ಹೇಳಿದನು, ಆ ಹಣ್ಣನ್ನು ತಿನ್ನಬಾರದು, ತಿಂದರೆ ಸಾಯುತ್ತಾನೆ ಎಂಬುದಾಗಿ. ಆಗ ಪುನಃ ಕೇಳ್ತಾನೆ, ಸಾಯುತ್ತಾನೆ ಎಂಬುದಾಗಿ ಖಂಡಿತವಾಗಿ ಹೇಳಿದನು ಎಂಬುದಾಗಿ. ಸ್ವಲ್ಪ ಸಂಶಯ ಹುಟ್ಟಿಸ್ತಾನೆ ಮನಸ್ಸಲ್ಲಿ. ಹೀಗೆ ಇವರ ಮಾತುಕತೆಯೆಲ್ಲ ಆದ ಮೇಲೆ ಕೊನೆಗೆ ಸೈತಾನನು ಹೇಳುವಂಥದ್ದೇನು? ನೀನು ಈ ಮರದ ಹಣ್ಣನ್ನು ತಿಂದರೆ ನೀನು ದೇವರಂತೆ ಆಗುವಿ ಎಂಬುದಾಗಿ ದೇವರಿಗೆ ಗೊತ್ತು.
ನೀನು ಹಣ್ಣನ್ನು ತಿಂದರೆ ನೀನು ದೇವರಂತೆ ಆಗುವಿ, ಅದರಿಂದ ದೇವರು ನಿನಗೆ ಅದನ್ನ ತಿನ್ಬೇಡ ಎಂಬುದಾಗಿ ಹೇಳು. ನೀನು ತಿಂದು ನೋಡು, ನೀನು ದೇವರಾಗಿ ಆಗ್ತಿದ್ದ. ಪಾಪ ಈ ಮನುಷ್ಯ ಸೈತಾನನ್ನು ನಂಬಿಕೊಂಡು ಅವ್ನು ತಿಂದ್ಬಿಟ್ಟ. ಅವನು ಹೆಂಡತಿನೂ ತಿಂದ್ರು, ಅವನು ತಿಂದ್ರು. ಏನಾಯ್ತು? ಏದೇನ್ ತೋಟದಿಂದ ಅವರು ಹೊರಗೆ ಹಾಕಲ್ಪಟ್ಟರು, ದೇವರ ಸನ್ನಿಧಾನದಿಂದ ಹೊರಗೆ ಹಾಕಲ್ಪಟ್ಟರು. ಹಾಗಾದ್ರೆ ಸೈತಾನನು ಲೂಸಿಫರ್ನಿಗೆ ಮೊದಲು ಏನು ಸಂಭವಿಸಿತ್ತೋ ಅದೇ ಆಟವನ್ನು ಅವನು ಮನುಷ್ಯನೊಂದಿಗೆ ಆಡಿದನು. ಅಲ್ಲಿ ಮನುಷ್ಯನು ತೋಟದಿಂದ ಹೊರಗೆ ದಬ್ಬಲ್ಪಟ್ಟನು. ನಾನು ಹೇಳುವುದರ ಸಾರಾಂಶ, ದೇವರ ಮಹಿಮೆ ಯಾವ ಮನುಷ್ಯನಿಗೂ ಬಿಟ್ಟುಕೊಡುವುದಿಲ್ಲ. ಆತನು ಅಷ್ಟು ಮಹಿಮೆಯುಳ್ಳ ದೇವರು. ಅದರ ಮಧ್ಯದಲ್ಲಿ ನಾನು ಒಂದು ವಿಷಯ ಹೇಳುತ್ತೇನೆ. ನಾವು ಆತನ ನಾಮದಲ್ಲಿ ಕೂಡಿ ಬರುವಾಗ ಆತನು ನಮ್ಮ ಮಧ್ಯೆ ಇದ್ದಾನೆ. ಇಷ್ಟು ಮಹಿಮೆಯುಳ್ಳ ದೇವರು ನಮ್ಮ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇಲ್ಲ, ಆತನು ಇಲ್ಲಿದ್ದಾನೆ. ಹಾಗಾದ್ರೆ ಆತನ ಸನ್ನಿಧಿಯಲ್ಲಿ ಎಷ್ಟು ಭಕ್ತಿಪೂರ್ವಕವಾಗಿ, ಎಷ್ಟು ಭಯದಿಂದ ಎಲ್ಲ ಘನತೆ ಆತನಿಗೆ ಸಲ್ಲಬೇಕು ಎಂಬುದಾಗಿ ನಾವು ಜೀವಿಸಬೇಕು ಎಂಬುದನ್ನ ನಾವು ಇಲ್ಲಿ ಆಲೋಚನೆ ಮಾಡಿಕೊಳ್ಳಬೇಕಾಗಿದೆ. ಅದರಿಂದ ದೇವರ ಮಹಿಮೆಯನ್ನು ಯಾರೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನು ಮಾನವನು ಸ್ವಯಂ ತೆಗೆದುಕೊಳ್ಳುವಂಥದ್ದು ಅತ್ಯಂತ ಅಪಾಯಕಾರಿ. ಅದನ್ನ ನಾವು ನೋಡುತ್ತಾ ಬಂದಿದ್ದೇವೆ. ಇನ್ನು ಐದನೇದಾಗಿ ನಾವು ಕಾಣುವಂತಹ ವಿಷಯ, ಮಹಿಮೆಯುಳ್ಳ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಈಗ ನಾನು ವಿಷಯಕ್ಕೆ ಬರುತ್ತೇನೆ. ಈ ಮಹಿಮೆಯುಳ್ಳ ದೇವರು ಮನುಷ್ಯನನ್ನು, ಅಂದ್ರೆ ನನ್ನನ್ನು ನಿಮ್ಮನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಆದಿಕಾಂಡದಲ್ಲಿ ಸೃಷ್ಟಿಯ ಬಗ್ಗೆ ಆ ಚರಿತ್ರೆಯನ್ನೆಲ್ಲ ನಾವು ನೋಡುತ್ತೇವೆ. ಅಲ್ಲಿ ಎಲ್ಲವನ್ನು ಆತನು ತನ್ನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದನು. ಮೃಗ ಪಕ್ಷಿಗಳು ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಅದು ಉಂಟಾಯಿತು, ಬೇರೆ ಏನು ಕೆಲಸ ಮಾಡಲಿಲ್ಲ, ಹೇಳಿದ್ದಷ್ಟೇ. ಮರಗಳು ಮಲಗಳು ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಅದು ಉಂಟಾಯಿತು. ಸಮುದ್ರದಲ್ಲಿ ಜಲಚರಗಳು ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಅದು ಉಂಟಾಯಿತು. ಎಲ್ಲ ಬರೇ ಒಂದು ಮಾತು ಹೇಳಿದಷ್ಟೇ. ಆದ್ರೆ ಮನುಷ್ಯನ ಬಗ್ಗೆ ನಾವು ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯದ 26 ಮತ್ತು 27ನೇ ವಾಕ್ಯದಲ್ಲಿ ದೇವರು ಹೇಳುವ ಆ ಮಾತನ್ನ ನಾವು ಒಮ್ಮೆ ಗಮನಿಸಿ ನೋಡಬೇಕು. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ. ಅಲ್ಲಿ ನಾವು ಎಂಬುದಾಗಿ ಆತನು ಹೇಳುವಂತ ಆ ಬಹುವಚನ ಪ್ರಯೋಗವು ಯಥಾರ್ಥವಾದ ಆ ತ್ರಿಯೇಕ ದೇವರ ದೈವತ್ವವನ್ನು ತೋರಿಸುವಂತಹ ಒಂದು ಪದವಾಗಿದೆ. 3 ವಿವಿಧ ದೇವರುಗಳಲ್ಲ, ಒಬ್ಬನೇ ದೇವರು, ತಂದೆ ಮಗ ಪವಿತ್ರಾತ್ಮನೆಂಬಂತ 3 ವ್ಯಕ್ತಿತ್ವಗಳನ್ನು ಒಳಗೊಂಡಂತಹ ಒಬ್ಬ ದೇವರು. ಆ ಒಂದು 3 ಜನರು ಒಟ್ಟುಗೂಡಿರುವಂತಹ ಆ ವ್ಯಕ್ತಿತ್ವ ಅನಾದಿ ಕಾಲದಿಂದಲೇ ಇದ್ದದ್ದು. ಅದರ ಸೃಷ್ಟಿಯ ಸಮಯದಲ್ಲಿಯೂ ಈ ತ್ರಿಯೇಕತ್ವ ಇದೆ ಅಲ್ಲಿ. ಆದ್ರಿಂದ ದೇವರೇ ಅಲ್ಲಿ ಹೇಳುವಂಥದ್ದು, ನಾವು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನಾನು ಒಬ್ಬನೇ ಇರುವಂತ ಒಂದು ಕೋಣೆಯಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಆಗ ಈಗ ನಾವು ಈ ಕೆಲಸ ಮಾಡೋಣ ಎಂಬುದಾಗ ನಾನು ಹೇಳುದು, ಯಾಕಂದ್ರೆ ನಾನು ಅಲ್ಲಿ ಒಬ್ಬನೇ ಇರೋದು. 2-3 ಜನ ಇದ್ರೆ ನಾವು ಅದನ್ನು ಹೇಳ್ತೇವೆ ಅಲ್ವಾ. ಆದ್ರೆ ದೇವರು ನಮ್ಮ ಹೋಲಿಕೆಯಲ್ಲಿ ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ ಬಹುವಚನ ಪದಪ್ರಯೋಗವನ್ನು ಉಪಯೋಗಿಸಿದಾಗ ಈ ದೇವರ ತ್ರಿಯೇಕತ್ವವು ಆದಿಯಲ್ಲಿಯೇ ಇತ್ತು, ಸೃಷ್ಟಿಯ ಸಮಯದಲ್ಲೇ ಇತ್ತು ಎಂಬುದನ್ನು ವ್ಯಕ್ತವಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಅನೇಕರು ತ್ರಿಯೇಕ ದೇವರು ಎಂಬಂಥದ್ದು ಇಲ್ಲ ಎಂಬುದಾಗಿ ಎಲ್ಲ ಹೇಳ್ತಾರೆ. ಆದ್ರೆ ಇದನ್ನು ಅನೇಕ ವೇದ ಭಾಗಗಳಿಂದ ನಾವು ನೋಡಬಹುದಾಗಿದೆ. ಆಮೇಲೆ ಆತನು ಹೇಳಿದಂತ ಮಾತೇನು, ಅವರು ಯಾರು? ಮನುಷ್ಯರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು.
ಅಂದ್ರೆ ಈ ಮನುಷ್ಯನನ್ನು ದೇವರು ಸೃಷ್ಟಿಸುವುದಕ್ಕಿಂತ ಮೊದಲೇ ಬಾಕಿ ಎಲ್ಲ ಆತನು ಸೃಷ್ಟಿಸಿದ್ದಾನೆ. ಆ ಬಾಕಿ ಯಾವುದನ್ನು ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಆತನು ಸೃಷ್ಟಿಸಲಿಲ್ಲ. ಆಮೇಲೆ 6ನೇ ದಿವಸದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸಾರೂಪ್ಯದಲ್ಲಿ ಸೃಷ್ಟಿಸಿ ಆಮೇಲೆ ಹೇಳುವಂಥದ್ದು, ಉಳಿದ ಎಲ್ಲ ಸೃಷ್ಟಿಗಳ ಮೇಲೆ ಇವನು ದೊರೆತನ ಮಾಡಲಿ. ಅಂದ್ರೆ ಮನುಷ್ಯರಾದ ನಮ್ಮನ್ನು ದೇವರು ಎಷ್ಟು ಪರಿಗಣಿಸುತ್ತಾನೆ, ನಮಗೆ ಎಷ್ಟು ದೊಡ್ಡ ಒಂದು ಪದವಿಯನ್ನು ಆತನು ಕೊಟ್ಟಿದ್ದಾನೆ ಎಂಬುದನ್ನು ನೆನೆಸಿಕೊಂಡಿದ್ದೀವಿ. ದೇವರ ಬೇರೆ ಎಲ್ಲ ಸೃಷ್ಟಿಗಳ ಮೇಲೆ ಮನುಷ್ಯನಿಗೆ ದೊರೆತನವನ್ನು ಆತನು ಕೊಟ್ಟಿದ್ದಾನೆ. ಮನುಷ್ಯನಿಗಿಂತಲೂ ಶಕ್ತಿಯುಳ್ಳ ಬೇರೆ ಎಷ್ಟೋ ಸೃಷ್ಟಿಗಳಿದೆ ಅಲ್ವಾ? ಬಲ, ಉದಾಹರಣೆಗೆ ಆನೆ, ನಮ್ಗೆಲ್ಲ ಗೊತ್ತು. ಒಂದು ಆನೆಯ ಬಲಕ್ಕೂ ಮನುಷ್ಯನ ಬಲಕ್ಕೂ ನಾವು ಹೋಲಿಸಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಬಲವುಳ್ಳದ್ದು ಈ ಆನೆ. ಆದ್ರೆ ಆ ಬಲವುಳ್ಳ ಆನೆಯನ್ನು ಒಂದಿಷ್ಟು ಉದ್ದ ಕೋಲನ್ನು ಹಿಡ್ಕೊಂಡು ಮನುಷ್ಯನ ನಿಯಂತ್ರಿಸುವ ನೋಡಿದರೆ ನೀವು, ಅದು ದೇವರು ಮನುಷ್ಯನಿಗೆ ಕೊಟ್ಟಂತಹ ಆ ದೊರೆತನ. ಒಂದು ಸಣ್ಣ ಕೋಲು ಸಾಕು, ಅದನ್ನು ಹಿಡ್ಕೊಂಡು ಇಷ್ಟು ದೊಡ್ಡ ಆನೆಯನ್ನ ಅವನು ನಿಯಂತ್ರ. ಕೆಲವು ಅಪಘಾತಗಳೆಲ್ಲ ನಡೀತಾ, ಅದು ಬೇರೆ ವಿಷಯ. ಸೌಂದರ್ಯ, ಈ ದೇವರು ಮನುಷ್ಯನಿಗೆ ಸೌಂದರ್ಯ ಕೊಟ್ಟಿದ್ದಾನೆ. ಆದ್ರೆ ಮನುಷ್ಯನಿಗಂತಲೂ ಸೌಂದರ್ಯವುಳ್ಳ ಎಷ್ಟೋ ಸೃಷ್ಟಿಗಳು ಈ ಭೂಮಿಯಲ್ಲಿದೆ. ಈಗ ಮನುಷ್ಯರ ಮಧ್ಯದಲ್ಲಿ ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ನಾವೆಲ್ಲ ಕೇಳ್ತೇವೆ ಅಲ್ವಾ? ಅಂದ್ರೆ ಭಾರತದಲ್ಲಿ ಅತೀ ಸುಂದರಿಯಾದ ಸ್ತ್ರೀ ಮಿಸ್ ಇಂಡಿಯಾ, ಪ್ರಪಂಚದಲ್ಲಿ ಅತೀ ಸುಂದರಿಯಾದ ಸ್ತ್ರೀ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್. ವರ್ಷಕ್ಕೊಮ್ಮೆ ಅವರು ಬದಲಾಗ್ತಾ ಇರ್ತಾರೆ. ಇವತ್ತು ನೀವು ಸುಂದರಿ ಆದ್ರೆ ಇನ್ನೊಂದು ವರ್ಷ ಇನ್ನೊಬ್ರು ಸುಂದರಿ ಇರಲಿ. ಈ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಎಂಬಂತ ಈ ಸೌಂದರ್ಯ ಹೊಂದಿದ ವ್ಯಕ್ತಿಯನ್ನ ನೋಡ್ಲಿಕ್ಕೆ ಯಾರಾದ್ರೂ ಬರ್ತಾರ? ಪೇಪರಲ್ಲಿ ಓದಿದ್ದೇವೆ, ಮುಗೀತು ಅಲ್ವಾ? ಆದ್ರೆ ನೀವು ನಮ್ಮ ಮೈಸೂರು ಈ ಮೃಗ ಸಂಗ್ರಹಾಲಯ ಇದೆ, ಜೂ, ಇಲ್ಲೆಲ್ಲ ಇರ್ಬೋದು. ಅಥವಾ ನೀವು ಕಾಡಿಗೆ ಹೋಗುದಾದ್ರೆ ಅಲ್ಲಿ ದೇವರು ಈ ನವಿಲುಗಳನ್ನ ಸೃಷ್ಟಿಸಿದ್ದಾನೆ. ನೀವು ನೋಡಿದಿರ ನವಿಲು? ಈ ನವಿಲು ಅದರ ಪೂರ್ಣ ರೆಕ್ಕೆಯನ್ನ ಬಿಡಿಸಿ ಒಂದು ನರ್ತನವಾಡ್ತದೆ. ಅದನ್ನ ನೋಡ್ಲಿಕ್ಕೆ, ಆ ಸೌಂದರ್ಯ ನೋಡ್ಲಿಕ್ಕೆ ಎಷ್ಟು ಸಾವಿರ ಜನ ಬರ್ತಾರೆ ಗೊತ್ತಾ? ಆದ್ರೆ ಮನುಷ್ಯನಿಗಿಂತಲೂ ಸೌಂದರ್ಯವುಳ್ಳ ಎಷ್ಟೋ ಸೃಷ್ಟಿಗಳು ಹಾಗೆ ಲೋಕದಲ್ಲಿದೆ. ಆದ್ರೆ ಯಾರು ಈ ನವಿಲಿಗೆ ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ಎಂಬ ಪದವಿ ಕೊಡೋದಿಲ್ಲ, ಮನುಷ್ಯನಿಗೆ ಕೊಡೋದು ಅಲ್ವಾ? ಹೀಗೆ ನಾವು ಹೇಳುತ್ತಾ ಹೋಗುದಾದ್ರೆ ದೇವರು ತನ್ನ ಎಲ್ಲ ಸೃಷ್ಟಿಗಳ ಮೇಲೆ ಈ ಮನುಷ್ಯರಾದ ನಮಗೆ ಆತನು ಒಂದು ದೊರೆತನವನ್ನು ಕೊಟ್ಟಿದ್ದಾನೆ. ಯಾಕಂದ್ರೆ ನಾವು ದೇವರ ಸ್ವರೂಪದಲ್ಲಿ ಆತನ ಹೋಲಿಕೆಗೆ ಅನುಸಾರವಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಅದರಿಂದ ನಮ್ಮ ದೊಡ್ಡ ಜವಾಬ್ದಾರಿ ಎಂಬಂಥದ್ದು ಈ ಲೋಕದಲ್ಲಿ ದೇವರ ಸ್ವರೂಪವನ್ನು, ವ್ಯಕ್ತಿತ್ವವನ್ನು ಜನರಿಗೆ ತೋರಿಸಿಕೊಡುವುದು ದೊಡ್ಡ ಜವಾಬ್ದಾರಿ ನಮಗಿದೆ. ಅದು ದೇವರನ್ನ ತಿಳಿಯದವರು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರನ್ನ ತಿಳಿಯದ ತುಂಬಾ ಜನ ನಮ್ಮ ಸುತ್ತಮುತ್ತಲೂ ಇದ್ದಾರೆ, ಅನ್ಯರು. ಅವರಿಗೆ ತಿಳುವಳಿಕೆ ಇಲ್ಲ. ಇನ್ನು ಎಲ್ಲಾ ಕ್ರೈಸ್ತರಿಗೂ ಈ ತಿಳುವಳಿಕೆ ಇಲ್ಲ. ಭಾರತದೇನೋ 3-4% ಕ್ರೈಸ್ತರಿದ್ದಾರೆ ಎಂಬುದಾಗೆಲ್ಲ ಹೇಳುತ್ತಾರೆ. ಅವರೆಲ್ಲರಿಗೂ ಈ ದೇವರ ಬಗ್ಗೆ ತಿಳುವಳಿಕೆ ಇಲ್ಲ. ಈ ತಿಳುವಳಿಕೆ ಯಾರಿಗಿದೆ? ಆದ್ದರಿಂದ ಆರಿಸಿಕೊಳ್ಳಲ್ಪಟ್ಟ ಕೆಲವು ವಿಶ್ವಾಸಿಗಳಿಗೆ ಮಾತ್ರ. ನೀವು ರಚಿಸಲ್ಪಟ್ಟವರಾದ್ರೆ ನಿಮಗೆ ಆ ತಿಳುವಳಿಕೆ ಇದೆ. ಹಾಗಾದ್ರೆ ಈ ಕೋಟ್ಯಾನು ಕೋಟಿ ಜನರ ಮಧ್ಯದಲ್ಲಿ, ಪ್ರಪಂಚದಲ್ಲಿ ಏನೋ 800 ಕೋಟಿ ಜನರು ಎಂಬುದಾಗೆಲ್ಲ ಹೇಳ್ತಾರೆ. ಭಾರತದಲ್ಲೇ ಸುಮಾರು 150 ಕೋಟಿ ಜನರಿದ್ದಾರೆ. ಆದರೆ ಇವರ ಮಧ್ಯದಲ್ಲಿ
ನಮ್ಮ ಹಾಗೆ ಕೆಲವು ವಿಶ್ವಾಸಿಗಳು, ದೇವರನ್ನ ತಿಳಿದುಕೊಂಡವರು, ನಮಗೊಂದು ದೊಡ್ಡ ಜವಾಬ್ದಾರಿ ಇದೆ. ಏನು? ಈ ದೇವರ ಸ್ವರೂಪವನ್ನು ಲೋಕಕ್ಕೆ ತಿಳಿಸಿಕೊಡಬೇಕು. ಅದು ನಮ್ಮ ದೊಡ್ಡ ಜವಾಬ್ದಾರಿ. ಅದರಲ್ಲಿ ಆತನಿಗೆ ಘನತೆ ಉಂಟಾಗುತ್ತದೆ. ಹಾಗಾದ್ರೆ ಈ ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದನು. ಸ್ವಂತ ಕೈಯಿಂದ ಆತನ ಕೆಲಸ ಮಾಡಿ ನಮ್ಮನ್ನು ಉಂಟು ಮಾಡಿದ್ದಾನೆ. ಮನುಷ್ಯನು ಉಂಟಾಗಲಿ ಎಂಬುದಾಗಿ ಹೇಳಿದ್ದಲ್ಲ. ಆತನು ಸ್ವಯಂ ಭೂಮಿಯಿಂದ ಮಣ್ಣನ್ನು ತೆಗೆದು ಆ ಮಣ್ಣಿಗೆ ಒಂದು ರೂಪವನ್ನು ಕೊಟ್ಟು, ಅಂದ್ರೆ ಈ ಮನುಷ್ಯನು ಆತನ ಕೈ ಕೆಲಸ, ಆತನ ನಿರ್ಮಾಣ. ಹಾಗೆ ನಮ್ಮನ್ನು ಆತನು ಸೃಷ್ಟಿಸಿದ್ದಾನೆ. ಮತ್ತು ಈ ಮನುಷ್ಯನ ಮೂಗಿನೊಳಗೆ ಆತನು ಜೀವಶ್ವಾಸವನ್ನು ಊದಿದನು. ಬೇರೆ ಯಾವ ಪ್ರಾಣಿಗಳ ಮೂಗಿಗೂ ಊದಿದ್ದಾನೆ ಎಂಬುದಾಗಿ ಅಲ್ಲಿ ಹೇಳೋದಿಲ್ಲ. ಆದ್ರೆ ಅದಕ್ಕೆಲ್ಲ ಜೀವ ಇದೆ ಅಲ್ವಾ? ಹಾಗಾದ್ರೆ ಮನುಷ್ಯನಲ್ಲಿರುವ ಜೀವ ಎಂಬುದಾಗಿ ಹೇಳುವಂಥದ್ದು ಈ ಪ್ರಾಣಿಗಳಲ್ಲಿರುವ ಜೀವಕ್ಕೂ ಇದಕ್ಕೂ ವ್ಯತ್ಯಾಸವಿದೆ. ಯಾಕಂದ್ರೆ ಪ್ರಾಣಿಗಳು ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಉಂಟಾಯಿತು, ಅದು ನಡೆದಾಡ್ಲಿಕ್ಕೆ ಶುರು ಮಾಡಿತು. ಮನುಷ್ಯನನ್ನು ಉಂಟು ಮಾಡಿದ ಮೇಲೆ ಅವನೊಳಗೆ ಜೀವಶ್ವಾಸವನ್ನು ಊದಿದನು. ಆಗ ಅವನು ಜೀವಿಸುವವನಾದನು. ಆದ್ರೆ ಅವನಲ್ಲಿರುವ ಜೀವಕ್ಕೂ ಪ್ರಾಣಿಗಳಲ್ಲಿರುವ ಜೀವಕ್ಕೂ ವ್ಯತ್ಯಾಸವಿದೆ ಅಂತ ನಾವು ನೆನೆಸಿಕೊಳ್ಳಬೇಕು. ನಾವು ಬೇರೆ ಎಲ್ಲ ಸೃಷ್ಟಿಗಳಿಗಿಂತಲೂ ವ್ಯತ್ಯಸ್ತರಾಗಿದ್ದೇವೆ. ಅದು ನಮಗೆ ಮಾತ್ರ, ಮನುಷ್ಯರಿಗೆ ಮಾತ್ರ ದೇವರು ಕೊಟ್ಟಿರುವಂತಹ, ಈ ಭೂಮಿಯಲ್ಲಿ ಮನುಷ್ಯರಿಗೆ ಮಾತ್ರ ಆತನು ಕೊಟ್ಟಿರುವಂತಹ ಒಂದು ಪದವಿಯಾಗಿ. ನಾನು ಮುಂದೆ ಹೋಗ್ತೇನೆ. 6ನೇದಾಗಿ ನಾವು ಕಾಣುವಂಥದ್ದು, ಇಷ್ಟು ಮಹಿಮೆಯನ್ನು ಕೊಟ್ಟು ಸೃಷ್ಟಿಸಿದ ಈ ಮನುಷ್ಯನು ಪಾಪದ ನಿಮಿತ್ತ ಮಹಿಮೆಯುಳ್ಳ ದೇವರ ಬಳಿಗೆ ಬರುವ ಹಕ್ಕನ್ನು ಕಳಕೊಂಡನು. ಈ ಮನುಷ್ಯನ ಅತ್ಯಾಶೆ ಎಂಬುದಾಗಿ ಹೇಳಿದಿರುವುದಲ್ಲ, ಅದಕ್ಕೆ ಕೊನೆ ಇಲ್ಲ. ನಾನು ಒಮ್ಮೊಮ್ಮೆ ನೆನೆಸ್ತೇನೆ, ಅಲ್ಲಿ ನಾವು ನೋಡುವಂಥದ್ದು ಆದಿಕಾಂಡ 3ನೇ ಅಧ್ಯಾಯದ 23 ಮತ್ತು 24ನೇ ವಾಕ್ಯ ಓದುವುದಾದ್ರೆ, ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನು ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಈಗ ಇವನು ಹೊರಗೋಗಿದ್ದಾನೆ. ಯಾಕೆ? ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದ. ಈ ಮನುಷ್ಯನ ಅತ್ಯಾಶೆ ಎಂಬಂಥದ್ದು. ಈ ಏದೇನ್ ತೋಟದಲ್ಲಿ ದೇವರು ಅನೇಕ ವೃಕ್ಷಗಳನ್ನು ಉಂಟು ಮಾಡಿದ್ದಾನೆ. ಎಷ್ಟು ವೃಕ್ಷ ಎಂಬುದಾಗಿ ಯಾರಿಗೂ ಅಲ್ಲಿ ಲೆಕ್ಕ ಹೇಳಲಿಲ್ಲ. ಸಾವಿರಾರು ವೃಕ್ಷಗಳನ್ನು ಆತನು ಆ ಏದೇನ್ ತೋಟದಲ್ಲಿ ಸೃಷ್ಟಿಸಿದ್ದಾನೆ ಎಂಬುದಾಗಿ ನಾವು ಊಹಿಸಬಹುದು. ಉದಾಹರಣೆಗೆ 1,000 ವೃಕ್ಷಗಳಿತ್ತು ಎಂಬುದಾಗಿ ನಾವು ಕಲ್ಪಿಸಿಕೊಳ್ಳೋಣ. ನಮಗೆ ಲೆಕ್ಕ ಅಲ್ಲಿ ಹೇಳಿಲ್ಲ. ದೇವರು ಏದೇನ್ ತೋಟದಲ್ಲಿ 1,000 ವೃಕ್ಷಗಳನ್ನ ಸೃಷ್ಟಿಸಿದನು. ಆಮೇಲೆ ದೇವರು ಮನುಷ್ಯನ ಹತ್ರ ಹೇಳಿದ್ದೇನು, ಈ 1,000ದಲ್ಲಿ ಒಂದು ಮರವನ್ನು ಮಾತ್ರ ನೀನು ಮುಟ್ಟಬೇಡ, ಬಾಕಿ 999 ನಿನಗೆ ಫ್ರೀಯಾಗಿ ಹೋಗಿ ತಿನ್ಬೋದು. ಮರ ಹತ್ಬೋದು, ಹಣ್ಣು ಕೀಳ್ಬೋದು, ತಿನ್ಬೋದು. ಅದು ಹೇಳಿದ ಕೂಡಲೇ ಈ ಮನುಷ್ಯನಿಗೆ ನನಗೆ ಬೇರೆ ಯಾವುದು ಬೇಡ, ಆ ಒಂದು ಬೇಕು. ಈ ಅತ್ಯಾಶೆಗೆ ಕೊನೆ ಇಲ್ಲ ಎಂಬುದಾಗಿ ಹೇಳುವಂಥದ್ದು. ಎಷ್ಟು ವ್ಯಕ್ತವಾಗಿ ದೇವರ ಅವನಿಗೆ 999 ಬೇರೆ ಮರಗಳಲ್ಲಿದೆ, ವೃಕ್ಷಗಳಿದೆ, ಫಲಗಳಿದೆ. ಒಂದನ್ನು ಮಾತ್ರ ದೇವರು ಮುಟ್ಟಬಾರದು ಎಂಬುದಾಗಿ ಹೇಳಿದಾಗ ಅದನ್ನ ಇದು ಮನುಷ್ಯನ ಸ್ವಭಾವ. ನಾವೊಮ್ಮೆ ಒಂದು ಯವನಸ್ಥ ಮಕ್ಕಳ ಕ್ಯಾಂಪಿಗೆ ಹೋಗಿದ್ದೆವು. ಒಂದು 4 ದಿವಸದ ಕ್ಯಾಂಪ್, ಒಂದು ಕ್ಯಾಂಪ್ ಸೈಟ್ ಅಲ್ಲಿ ನಾವಿದ್ದೆವು. ಈ ಮಕ್ಕಳೆಲ್ಲ ಶಾಲೆಗೆ ಹೋಗೋ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಹೈಸ್ಕೂಲಲ್ಲಿ ಇರುವಂತ ಮಕ್ಕಳು. ಒಂದು ವೇಳೆ 13 ವರ್ಷದಿಂದ ಒಂದು 18 ವರ್ಷದವರೆಗೆ ಇರುವಂತ ಆ ಪ್ರಾಯದಲ್ಲಿರುವ ಮಕ್ಕಳು. ಕ್ಯಾಂಪ್ ಚೆನ್ನಾಗಿ ನಡೀತು. 1ನೇ ದಿವಸ ನಡೀತು, 2ನೇ ದಿವಸ ನಡೀತು, ಬಹಳ ಚೆನ್ನಾಗಿ ನಡೀತಾ ಇದೆ. 3ನೇ ದಿವಸ ಈ ಕ್ಯಾಂಪಿನ ನಡೆಸುವಂತ ಒಬ್ಬ ಸಹೋದರರು ಕೆಲ ಅನೌನ್ಸ್ಮೆಂಟ್ ಹೇಳಿದಾಗ
ಅವರು ಒಂದು ಅನೌನ್ಸ್ ಮಾಡಿದ್ರು. ಅಲ್ಲಿ ಕ್ಯಾಂಪಿನ ಹೊರಗೆ ಆ ಬಿಲ್ಡಿಂಗಿನ ಪಕ್ಕದಲ್ಲಿ ಒಂದು ಮರವಿದೆ, ಅದರಲ್ಲಿ ಒಂದು ದೊಡ್ಡ ಜೇನುಗೂಡಿದೆ, ದಯಮಾಡಿ ಯಾರೂ ಅದಕ್ಕೆ ಕಲ್ಲು ಹೊಡಿಬೇಡಿ ಎಂಬುದಾಗಿ ಹೇಳಿದರು. ಈ ಮಕ್ಕಳು ಅಷ್ಟರವರೆಗೆ ಅದನ್ನು ನೋಡಿ ಇರಲಿಲ್ಲ. ಇದು ಹೇಳಿ ಪ್ರಾರ್ಥನೆ ಮುಗಿದು ಊಟ ಮುಗಿದು ಅರ್ಧ ಗಂಟೆಯಲ್ಲಿ ಜನರೆಲ್ಲ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ನೋಡ್ತಾ ಜೇನು ಕತ್ಲಿಕ್ಕೆ ಬರ್ತದೆ ಎಲ್ರಿಗೂ. ಯಾರೋ ಹುಡುಗ ಕಲ್ಲು ತೆಗೆದು ಹೊಡ್ತಾರೆ. ಹೊಡಿಬಾರ್ದು ಅಂತ ಹೇಳುವವರೆಗೆ ಏನು ಮಾಡಲಿ, ಹೊಡಿಬಾರ್ದು ಅಂತ ಹೇಳಿದಾಗ ಇದು ಮನುಷ್ಯನ ಸ್ವಭಾವ. ಹೀಗೆ ಈ ಮನುಷ್ಯನು ತನ್ನ ಸ್ವಾರ್ಥತೆ ಇದರಿಂದ ದೇವರ ಮಹಿಮೆಯನ್ನ ಕಳ್ಕೊಂಡನು. ಕರ್ತನು ನಿಮ್ಮ ಹತ್ರ ಹೇಳಿದ್ದೇನು, ನೀನು ಈ ವೃಕ್ಷದ ಹಣ್ಣನ್ನು ತಿನ್ನುವ ದಿನದಲ್ಲೇ ಸಾಯುವಿ. ಸತ್ತನ ಇಲ್ಲ, ಜೀವಂತವಾಗಿದ್ದಾನಲ್ವಾ? ಹಾಗಾದ್ರೆ ಯಾವ ಮರಣದ ಬಗ್ಗೆ ಆತನು ಹೇಳಿದ್ದು? ಆತ್ಮೀಕವಾದ ಒಂದು ಮರಣ ಅವನಲ್ಲಿ ಸಂಭವಿಸಿದೆ. ಆ ದೈವಿಕವಾದ ಸ್ವಭಾವವನ್ನು ಅವನಿಗೆ ಕೊಡುವ ಒಂದು ಆತ್ಮವನ್ನು ದೇವರು ಮನುಷ್ಯನೊಳಗೆ ಇಟ್ಟಿದ್ದಾನೆ. ಅದು ಸತ್ತಿತ್ತು. ಆ ಮರಣ ಅವನ ಜೀವಿತದಲ್ಲಿ ಸಂಭವಿಸಿತು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಅದನ್ನು ನನ್ನನ್ನು ಕೇಳುವಂತ ನನ್ನ ಪ್ರಿಯ ಸಹೋದರರೇ ಸಹೋದರಿಯರು, ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳ್ಕೊಂಡಿದ್ದಾರೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ. ಎಲ್ಲರೂ ಪಾಪ ಮಾಡಿದ್ದಾರ? ಇಲ್ಲ, ಆ ಒಬ್ಬ ಮನುಷ್ಯ ಮಾತ್ರ ಪಾಪ ಮಾಡಿದ್ದು. ಆದ್ರೆ ವಾಕ್ಯ ಹೇಳುವಂಥದ್ದೇನು? ಎಲ್ಲರೂ ಪಾಪ ಮಾಡಿದ್ದಾರೆ. ಅದರ ಅರ್ಥ ಆ ಒಬ್ಬ ಮನುಷ್ಯನು, ಅವನಿಗೆ ಬೇರೆ ಯಾವ ಮಕ್ಕಳು ಹುಟ್ಟಿರ್ಲಿಲ್ಲ, ಅದಕ್ಕಿಂತ ಮೊದಲು ಇವನು ಪಾಪ ಮಾಡಿ ಈ ಮಹಿಮೆಯನ್ನ ಕಳ್ಕೊಂಡ. ಆಮೇಲೆ ಅವನಿಗೆ ಮಕ್ಕಳು ಹುಟ್ಟಿದ್ರು. ಈ ಹುಟ್ಟಿದ ಮಕ್ಕಳೆಲ್ಲರೂ ಈ ಮಹಿಮೆಯನ್ನ ಕಳ್ಕೊಂಡ ವ್ಯಕ್ತಿಯಿಂದ ಹುಟ್ಟಿದ್ದು, ಮಹಿಮೆ ಉಳ್ಳ ಸಮಯದಲ್ಲಿ ಹುಟ್ಟಿದ್ದಲ್ಲ, ಯಾರೂ ಇಲ್ಲ. ಆದುದರಿಂದ ಅವನ ಮುಖಾಂತರವಾಗಿ ಹುಟ್ಟಿದ ಎಲ್ಲ ಮನುಷ್ಯರು ಇಂದು ದೇವರ ಮಹಿಮೆಯನ್ನ ಕಳ್ಕೊಂಡಿದ್ದಾರೆ. ಯಾಕೆಂದ್ರೆ ಅಪ್ಪನ ಹಾಗೆ ಮಗ, ನಮಗೆಲ್ಲ ಗೊತ್ತಿರುವಂತ ವಿಷಯ ಅಲ್ವಾ? ನಮ್ಮ ಮಕ್ಕಳನ್ನ ನಾವು ನೋಡಿದರೆ ಆ ಮಗುವಿನ ಅಪ್ಪ ಅಮ್ಮ ಹೇಗಿದ್ದಾರೆ ಹಾಗೆ ಇರ್ತದೆ ಮಗುನು, ಅಲ್ವಾ? ನಾವು ಮಂಗಳೂರಲ್ಲಿ ಈ ತುಂಬಾ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಎಲ್ಲ ಕೆಲಸ ಮಾಡ್ತೇವೆ. ಲೋಕದ ಅನೇಕ ಕಡೆಗಳಿಂದ ವಿದ್ಯಾರ್ಥಿಗಳಲ್ಲಿ ಬರ್ತಾರೆ ಕಾಲೇಜುಗಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಇರುವವರ ಮುಖ ಬೇರೆ ಬೇರೆ ರೀತಿ ಇರ್ತದೆ. ಆಫ್ರಿಕಾದಿಂದ ಬರುವವರ ಮುಖ ನೋಡಿದಾಗ ಗೊತ್ತಾಗ್ತದೆ ಇವರು ಎಲ್ಲಿಂದ ಬಂದವರು. ಚೈನಾದಿಂದ ಬಂದವರ ಮುಖ ನೋಡಿದಾಗ ಗೊತ್ತ, ಅವ್ರು ಹೇಳ್ಬೇಕಾಗಿಲ್ಲ. ಇನ್ನು ಅವರಲ್ಲಿ ಒಬ್ಬನ ಹತ್ರ ಹೋಗಿ ನಾವು ಒಂದು ಮಾತು ಕೇಳೋಣ, ಅಲ್ಲ ನಿನ್ನ ಮುಖ ಏನು ಹಿಂಗಿದೆ ಎಂಬುದಾಗಿ, ಅವನೇನು ಉತ್ತರ ಕೊಡ್ತಾನೆ? ನಮ್ಮ ಅಪ್ಪನ ಮುಖನ ಹಿಂಗೆ ಇತ್ತು ಅಲ್ವಾ? ಸರಿ, ಅವನ ಅಪ್ಪನ ಹತ್ರ ಹೋಗಿ ಕೇಳ್ರಿ, ನಿಮ್ಮ ಮುಖ ಯಾಕೆ ಹಿಂಗಿದೆ ಎಂಬುದಾಗಿ. ಅಲ್ಲ, ನಮ್ಮ ತಾತಂದ್ರ ಕಾಲದಿಂದ ನಮ್ಮ ಎಲ್ಲರ ಮುಖ ಹಿಂಗೆ. ಇದು ಏನು ಸೂಚಿಸ್ತದೆ? ಮನುಷ್ಯನ ಶಾರೀರಿಕವಾದ ಈ ಗುಣಗಳು ಮಕ್ಕಳಿಗೂ ತಲೆಮಾರಿಗಳಿಗೂ ಹರಡುತ್ತಾ ಇರ್ತದೆ. ಅದು ಹೊರನೋಟದಲ್ಲಿ ನಾವು ಕಾಣುವಂತ ವಿಷಯ. ಆದರೆ ಆತ್ಮೀಕವಾದ ಒಂದು ರೂಪ ಮನುಷ್ಯನ ಒಳಗೆ ಇದೆ, ಅದು ಹೊರಗೆ ಕಾಣುವುದಿಲ್ಲ. ಅದು ಸತ್ತಿತ್ತು, ಅದು ಮಹಿಮೆಯನ್ನು ಕಳ್ಕೊಂಡಿತ್ತು. ಆದುದರಿಂದ ಯಾವ ರೀತಿ ಹೊರನೋಟದ ಶರೀರದ ಈ ಒಂದು ದೃಶ್ಯ ಅದು ತಲೆಮಾರುಗಳಿಗೆ ಮುಂದುವರಿಯುತ್ತದೋ, ಅದೇ ರೀತಿಯಲ್ಲಿ ಅದೃಶ್ಯವಾದ ಆಂತರಿಕವಾದ ಆ ಮಹಿಮೆಯನ್ನ ಕಳ್ಕೊಂಡ ಸತ್ತ ಗುಣ, ಮರಣದ ಗುಣ ಎಲ್ಲ ಮನುಷ್ಯರಲ್ಲಿ ಹೋಗಿದೆ. ಅಲ್ಲ, ನೀನು ಪಾಪಿ ಎಂಬುದಾಗಿ ಒಬ್ಬ ವ್ಯಕ್ತಿಯೊಂದಿಗೆ ಹೇಳುವಾಗ ಅವನು ನಿನ್ನ ಮನೆಯಲ್ಲಿ 100 ರೂಪಾಯಿ ಕದ್ದುಕೊಂಡ, ಅದರಿಂದ ಪಾಪಿ ಅಲ್ಲ. ಅವನು ನಿನ್ನ ಯಾರೊಂದಿಗೆ ಜಗಳ ಮಾಡಿದ, ಅದರಿಂದ ಅಲ್ಲ ಅವನು ಪಾಪಿ ಆಗುವುದು. ಅವನು ಹುಟ್ಟಿದಾಗಲೇ ಈ ಪಾಪದ ಸ್ವಭಾವ ಅವನೊಳಗಿದೆ. ಅದು ನಮ್ಮೆಲ್ಲರ ಅವಸ್ಥೆ. ಎಲ್ಲ ಮನುಷ್ಯರು, ನಾವು ಯಾವ ಭಾಷೆಯವರಾದ್ರು, ಯಾವ ವರ್ಣದವರಾದ್ರು, ಯಾವ ಕುಲದವರಾದ್ರು,
ನಾವೆಲ್ಲ ಸ್ವಾಭಾವಿಕವಾಗಿ ಈ ದೇವರ ಮಹಿಮೆಯನ್ನ ಕಳಕೊಂಡವರಾಗಿದ್ದೇವೆ. ಯಾಕೆ? ಪಾಪದ ನಿಮಿತ್ತವಾಗಿ, ಪಾಪ ಮಾಡಿದ್ದರಿಂದ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳಕೊಂಡಿದ್ದಾರೆ. ಇದು ವ್ಯಕ್ತವಾಯಿತು. ಆ ಕಾರಣದಿಂದ ಮನುಷ್ಯನು ಪಾಪದ ಸಂಬಳವೆಂಬ ಮರಣಕ್ಕೆ ತುತ್ತಾದನು. ಪಾಪದ ಸಂಬಳ ಅಂದ್ರೆ ಏನು? ಏನ್ ಕೆಲಸ ಮಾಡಿದ್ರು ಸಂಬಳ ಸಿಗ್ತದಲ್ವಾ? ಸಂಬಳ ಎಷ್ಟು ಸಿಕ್ಕಿದ್ರು ಸಾಲುವುದಿಲ್ಲ, ಇನ್ನೂ ಬೇಕು ಎಂಬುದಾಗಿ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಈ ಪಾಪ ಮಾಡಿದ್ರೆ ಅದಕ್ಕೂ ಒಂದು ಸಂಬಳವಿದೆ. ಆ ಸಂಬಳವೇನು? ಅದು ಮರಣ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಅದು ಮರಣ ಎಂಬುದಾಗಿ ನಾವು ನೋಡ್ತೇವೆ. ಈ ಮರಣ ಅಂದ್ರೆ ಏನು? ನಾವು ಸಾಯುತ್ತೇವೆ. 70, 80, 90 ವರ್ಷ ಆದ್ಮೇಲೆ ನಾವು ಸಾಯುತ್ತೇವೆ. ಅಲ್ಲಿಗೆ ಪಾಪದ ಸಂಬಳ ಮುಗೀತು ಎಂಬುದಾಗಿ ಕೆಲವರು ನೆನೆಸಬಹುದು. ಆದ್ರೆ ಆ ಮರಣವಲ್ಲ ಅಲ್ಲಿ ಹೇಳುವಂಥದ್ದು. ಈ ಪಾಪದ ಸಂಬಳ ಎಂಬುದಾಗಿ ಹೇಳುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಬದಲಾಗಿ ಆತನು ಅದನ್ನು ಕೊಟ್ಟಿದ್ದಾನೆ. ಕರ್ತನು ಶಿಲುಬೆಯಲ್ಲಿ ನಾವು ಅನುಭವಿಸಬೇಕಾದ ಪಾಪದ ಸಂಬಳವನ್ನು ತನ್ನ ಮೇಲೆ ಹೊತ್ತುಕೊಂಡು ಆ ಪಾಪದ ಶಿಕ್ಷೆನ ಆತನು ಅನುಭವಿಸಿ ತೀರಿಸಿದನು. ಅದು ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥದ್ದು. ಅದು ಹೇಗೆ ತೀರಿಸಿದನು? ಯೇಸು ಕ್ರಿಸ್ತನು ಶಿಲುಬೆಯಲ್ಲಿದ್ದಾಗ ಆತನು ಹೇಳಿದಂತಹ ಮಾತುಗಳು ನಿಮಗೆ ನೆನಪಿದೆಯಾ? ಸುವಾರ್ತೆಗಳಲ್ಲಿ ನಾವು ನೋಡುತ್ತೇವೆ. ನಾವು ವಾಕ್ಯ ಎಲ್ಲ ತೆಗೆದು ಓದಲಿಕ್ಕೆ ಹೋಗೋದಿಲ್ಲ. ಆತನನ್ನು ಅವರು ಹಿಡಿದು ಬಂಧಿಸಿದರು. ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಟ್ಟು ದೊಣ್ಣೆಯಿಂದ ಹೊಡೆದರು. ಅಯ್ಯೋ ನನ್ನ ತಲೆ ನೋವಾಗ್ತದೆ ಎಂಬುದಾಗಿ ಹೇಳಿದ್ನ ಇಲ್ಲಿ ಅದು ಇಲ್ಲ. ಆತನನ್ನು ಆ ಶಿಲ್ಪೆಯ ಮೇಲೆ ಮೊಳೆಗಳಿಂದ ಜಡಿದು ಆತನ ನೇತಾಡ್ತಾ ಇದ್ದಾನೆ. ಅಯ್ಯೋ ನನ್ನ ಕೈ ನೋವಾಗ್ತಾ ಇದೆ, ನನ್ನ ಬೆನ್ನು ಮೂಳೆ ಮುರಿತಾ ಇದೆ ಹೇಳಿದ್ನ. ಒಂದು ಮಾತು ಹೇಳಲಿಲ್ಲ. ನೋವನ್ನು ಅನುಭವಿಸಿದ್ದಾನೆ. ಆದ್ರೆ ಶಿಲುಬೆಯಲ್ಲಿ ಆತನು ಇದನ್ನೆಲ್ಲ ಅನುಭವಿಸುವಾಗ ಆತನು ಒಂದು ಮಾತು, ನನಗೆ ನೋವಾಗ್ತದೆ, ನನ್ನ ಎಲುಬು ಮುರಿತಾ ಇದೆ, ನನ್ನ ತಲೆ ಸಿಡಿತಾ ಇದೆ, ಒಂದು ಮಾತು ಆತನು ಹೇಳಿಲ್ಲ. ಆತನಿಗೆ ಹೇಳಿದ್ದೇನು? ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ? ನನ್ನಿಂದ ಯಾಕೆ ದೂರವಾಗಿದ್ದಿ? ಆತನ ಮನಸ್ಸಿಗೆ ನೋವನ್ನ ತಂದದ್ದು ಯಾವುದು? ದೇವರಿಂದ ನಾನು ಕೈ ಬಿಡಲ್ಪಟ್ಟು ದೇವರಿಂದ ದೂರವಾಗಿ ಹೋದೆನು. ಹಾಗಾದ್ರೆ ನಿಜವಾದ ಆತ್ಮೀಕ ಮರಣ ಎಂಬುದಾಗಿ ಹೇಳಿದರೆ ಶಾರೀರಿಕವಾಗಿ 70, 80 ವರ್ಷದ ನಂತರ ಸಾಯುವ ಮರಣ ಮಾತ್ರವಲ್ಲ, ದೇವರಿಂದ ನಿತ್ಯ ಕಾಲಕ್ಕೂ ದೂರ ಹೋಗುವ ಅನುಭವ. ನಾವೆಲ್ಲ ಪಾಪದ ಸಂಬಳವೆಂಬ ಆ ಮರಣಕ್ಕೆ ತುತ್ತಾಗಿದೆ. ಅಂದರೆ ದೇವರಿಂದ ದೂರ ಹೋಗಬೇಕಾದವರು, ಎಂದಿಗೂ ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲದವರಾಗಿ ನಾವು ಇದ್ದೆವು. ಆದ್ದರಿಂದಲೇ ಎಲ್ಲರೂ ಪಾಪ ಮಾಡಿ ಮಹಿಮೆಯನ್ನು ಕಳಕೊಂಡಿದ್ದಾರೆ. ಪಾಪದ ಸಂಬಳ ಮರಣ. ಅಂದರೆ ನಾವೆಲ್ಲರೂ ದೇವರಿಂದ ದೂರ ಹೋಗಬೇಕಾದವರು, ದೇವರಿಂದ ಕೈ ಬಿಡಲ್ಪಡಬೇಕಾದವರು ಎಂಬುದಾಗಿ ದೇವರ ವಾಕ್ಯ ವ್ಯಕ್ತವಾಗಿ ನಮಗೆ ಹೇಳುವಂಥದ್ದಾಗಿದೆ. ಆದರೆ ಆ ಸ್ಥಿತಿಯಿಂದ ಎರಡನೇದಾಗಿ ಕ್ರಿಸ್ತನು ನಮ್ಮನ್ನು ನಾವು ಕಳೆದುಕೊಂಡ ಮಹಿಮೆಯನ್ನ ತಿರುಗಿ ಹೊಂದುವುದಕ್ಕೆ ರಕ್ಷಿಸಿ. ಎಷ್ಟು ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತಹ ಒಂದು ಮಾತು, ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕು. ಯಾರು? ಯೇಸು ಕ್ರಿಸ್ತನು ತಂದೆಯೊಂದಿಗೆ ಹೇಳುವಂತ ಮಾತು. ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ದೇವರು ನಮ್ಮ ಸೃಷ್ಟಿಯಲ್ಲಿ ನಮಗೊಂದು ಮಹಿಮೆ ಕೊಟ್ಟಿದ್ದ, ಅದನ್ನು ನಾವು ಕಳ್ಕೊಂಡೆವು.
ದೇವರಿಂದ ದೂರವಾದೆವು, ಪಾಪದ ಸಂಬಳವೆಂಬ ಮರಣಕ್ಕೆ ನಾವು ತುತ್ತಾಗಿದ್ದೆವು. ಆದರೆ ಇಲ್ಲಿ ಯೇಸು ಕರ್ತನು ಹೇಳುವಂಥದ್ದು, ನೀನು ನನಗೆ ಕೊಟ್ಟ ಮಹಿಮೆಯನ್ನು ಈಗ ನಾನು ಅವರಿಗೆ ಕೊಟ್ಟಿದ್ದೆ. ಅಂದ್ರೆ ಈ ಯೇಸು ಕ್ರಿಸ್ತನು ಏನು ಸಾಧಿಸಿದ್ದಾನೆ ಎಂಬುದಾಗಿ ಕೇಳುವುದಾದರೆ, ಆ ಶಿಲುಬೆಯ ಮರಣದ ಮುಖಾಂತರವಾಗಿ ನಾವು ಕಳೆದುಕೊಂಡ ಆ ಮಹಿಮೆಯನ್ನು ನಮಗೆ ತಿರುಗಿ ಕೊಟ್ಟಿದ್ದಾನೆ. ನಾವು ಯಾವುದನ್ನು ಪಾಪದ ನಿಮಿತ್ತ ನಷ್ಟಪಡಿಸಿಕೊಂಡೆವೋ ಅದನ್ನ ತಿರುಗಿ ಪಡೆದುಕೊಳ್ಳುವುದಕ್ಕೆ ದೇವರು ನಮಗೆ ಒಂದು ಆಸ್ಪದವನ್ನು ಮಾಡಿಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಪಾಪ ಮಾಡಲಿಲ್ಲ, ಆದ್ರಿಂದ ಆತನು ಆ ಮಹಿಮೆಯನ್ನು ಎಂದೂ ಕಳ್ಕೊಳ್ಳಲಿಲ್ಲ. ಮನುಷ್ಯ ರೂಪವನ್ನು ತಾಳಿ ಬಂದನು, ಆದ್ರೆ ಆತನ ದೈವತ್ವ ಯಾವಾಗಲೂ ಆತನಲ್ಲಿ. ಈಗ ನಮ್ಮನ್ನು ರಕ್ಷಿಸಿದ್ದು ಯಾಕೆ? ರೋಮಾಪುರದವರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ನಾವು ಓದುವುದಾದ್ರೆ, ಅಲ್ಲಿ ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮಗನ ಸಾರೂಪ್ಯವುಳ್ಳ ಈ ಮಗ ಯಾರು? ಆತನು ಸಾಕ್ಷಾತ್ ದೇವರು. ಒಂದೇ ದೇವರು ನಮಗಿರುವಂಥದ್ದು. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನನ್ನ ತಂದೆಯು ಒಂದೇ. 3 ವ್ಯಕ್ತಿತ್ವಗಳಲ್ಲಿ ಅವರು ಅವತರಿಸಿದ್ದಾರೆ. ಆದ್ರೆ ಈ ಮಗನ ಸಾರೂಪ್ಯಕ್ಕೆ ನಮ್ಮನ್ನು ಸೇರಿಸುವುದಕ್ಕೋಸ್ಕರ ನಾವು ಸೃಷ್ಟಿಸಿದಾಗಲೇ ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಅಲ್ವಾ? ಸೃಷ್ಟಿಸಿದಾಗಲೇ ದೇವರ ಸಾರೂಪ್ಯದಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಹಾಗೆ ಮತ್ತೆ ಪುನಃ ಯಾಕೆ ನಮ್ಮನ್ನು ಸಾರೂಪ್ಯಕ್ಕೆ ಸೇರಿಸುವುದು? ಅದರ ಅರ್ಥ ಈ ಮಧ್ಯೆ ಆ ಸಾರೂಪ್ಯವನ್ನು ನಾವು ಕಳಕೊಂಡಿದ್ದೆವು. ಪಾಪದ ನಿಮಿತ್ತವಾಗಿ ಆ ಸಾರೂಪ್ಯವನ್ನು ನಾವು ಕಳಕೊಂಡಿದ್ದೆವು. ಆದ್ರೆ ಯೇಸು ಕ್ರಿಸ್ತನು ನಮ್ಮ ಬದಲಾಗಿ ಆ ಕಾಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ನಮಗೋಸ್ಕರ ಕೊಟ್ಟದ್ದರಿಂದ, ತನ್ನ ದಿವ್ಯ ರಕ್ತವನ್ನು ನಮಗೋಸ್ಕರ ಸುರಿಸಿದ್ದರಿಂದ, ನಾವು ಅನುಭವಿಸಬೇಕಾದ ಶಿಕ್ಷೆಯನ್ನು ತಾನು ಅನುಭವಿಸಿ ಮುಗಿಸಿದ್ದರಿಂದ ಇಂದು ನಮಗೆ ಬಿಡುಗಡೆ. ಪಾಪದ ಸಂಬಳವೆಂಬ ಮರಣದಿಂದ ನಮಗೆ ಬಿಡುಗಡೆ ವ್ಯಕ್ತವಾಗಿ ನಾವು ನೋಡುವಂಥದ್ದು. ಯಾವ ಸಾರೂಪ್ಯವನ್ನು ನಾವು ಕಳಕೊಂಡೆವೋ ಅದೇ ಸಾರೂಪ್ಯಕ್ಕೆ ನಮ್ಮನ್ನ ತಿರುಗಿ ಸೇರಿಸುವುದಕ್ಕೋಸ್ಕರ ದೇವರು ನಮ್ಮನ್ನ ಆರಿಸಿಕೊಂಡನು. ಆ ದೇವರಿಗೆ ಎಷ್ಟು ಘನತೆ ಸಲ್ಲಿಸಿದರೂ ಸಾಲದು ಪ್ರಿಯರೇ, ಎಷ್ಟು ಘನತೆ ಸಲ್ಲಿಸಿದರೂ ಸಾಲದು. ಹಾಗೆ ರಕ್ಷಿಸಲ್ಪಟ್ಟವರ ವಿಷಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಓದುವಂಥದ್ದು, ಇನ್ನು ಮೇಲೆ ಕ್ರಿಸ್ತನಲ್ಲಿರುವವರಿಗೆ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ. ಅಪರಾಧ ನಿರ್ಣಯವೇನು? ಮರಣ, ಪಾಪದ ಸಂಬಳವೆಂಬ ಅದು ಇನ್ನು ಮೇಲೆ ಇಲ್ಲ. ಹಾಗಾದ್ರೆ ನೀವು ರಕ್ಷಿಸಲ್ಪಟ್ಟ ವ್ಯಕ್ತಿ ಆಗಿದ್ದರೆ ನಿಮಗೆ ಇನ್ನು ಅಪರಾಧ ನಿರ್ಣಯ ಇಲ್ಲ. ನೀವು ರಕ್ಷಿಸಲ್ಪಟ್ಟಿದ್ದೀರಿ, ನೀವು ವಿಮೋಚಿಸಲ್ಪಟ್ಟಿದ್ದೀರಿ. ಪಾಪದ ಸಂಬಳ ಇನ್ನು ನಿಮ್ಮ ಮೇಲೆ ಬರೋದಿಲ್ಲ. ಯಾಕೆಂದ್ರೆ ನಿಮ್ಮ ಬದಲಾಗಿ ಯೇಸು ಕ್ರಿಸ್ತನು ಅದನ್ನೆಲ್ಲ ಹೊತ್ತುಕೊಂಡು ತನ್ನ ಪ್ರಾಣವನ್ನು ನಮ್ಮ ಬದಲಾಗಿ ಶಿಲುಬೆ ಮೇಲೆ ಅರ್ಪಿಸಿದ. ಇದು ದೇವರ ಮಕ್ಕಳಾಗುವ ಅಧಿಕಾರ, ಆ ಮಹಿಮೆಯನ್ನು ತಿರುಗಿ ಪಡೆದುಕೊಳ್ಳುವ ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ನನ್ನ ಮಾತುಗಳನ್ನ ನಾನು ಇಲ್ಲಿ ಮುಗಿಸುತ್ತೇನೆ ಅಂತ ನನ್ನನ್ನು ಕೇಳುವ ಪ್ರಿಯರಲ್ಲಿ, ದೊಡ್ಡವರಾಗಲಿ ಸಣ್ಣವರಾಗಲಿ ಯಾರಾದರೂ ಈ ದಿವಸದವರೆಗೆ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಬೇಕು. ನೀವು ಇದ್ದರೆ, ನೀವು ಯಾರೇ ಆಗಿರ್ಬೋದು, ದೇವಾಲಯಕ್ಕೆ ಬರುವವರಾಗಿರ್ಬೋದು, ಚರ್ಚಿಗೆ ಬರುವವರಾಗಿರಬಹುದು, ಅದರ ವೈಯಕ್ತಿಕವಾಗಿ ಯೇಸು ಕ್ರಿಸ್ತನೇ, ನಾನು ಪಾಪಿ, ನನ್ನ ಪಾಪಕ್ಕೋಸ್ಕರ ನೀನು ಸತ್ತಿದ್ದಿ, ನಾನು ಕಳ್ಕೊಂಡ ಮಹಿಮೆಯನ್ನ ನೀನು ನನಗೆ ತಿರುಗಿ ಕೊಡು, ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ ಒಪ್ಪಿಕೊಂಡರೆ ಈ ದಿವಸವೇ ನಿಮಗೆ ರಕ್ಷಣೆ ಉಂಟಾಗುತ್ತೆ. ಒಂದು ವೇಳೆ ಯಾರಾದರೂ ಆ ರೀತಿ ಒಂದು ತೀರ್ಮಾನವನ್ನು ಈವರೆಗೆ ತೆಗೆದುಕೊಳ್ಳದಿದ್ದರೆ, ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸಾರೂಪ್ಯದಲ್ಲಿ ಸೃಷ್ಟಿಸಿದ ಮಾನವನು ಅದನ್ನ ಪಾಪದ ನಿಮಿತ್ತ ಕಳಕೊಂಡವರಲ್ಲಿ ನಾವು ಒಬ್ಬರಾಗಿದ್ದೇವೆ.
ಅದನ್ನು ತಿರುಗಿ ಕೊಡ್ಲಿಕ್ಕೆ ಆತನು ಬಂದಿದ್ದಾನೆ. ಅದನ್ನು ತಿರುಗಿ ಕೊಡುವುದಕ್ಕಾಗಿ ದೊಡ್ಡ ಕ್ರಯವನ್ನು ಆತನು ಕೊಟ್ಟಿದ್ದಾನೆ, ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾನೆ. ಇನ್ನು ನಾವು ಏನು ಕೊಡಬೇಕಾಗಿಲ್ಲ, ಇದು ಉಚಿತವಾಗಿ ಫ್ರೀ ಆಗಿ ನಮಗೆ ಕೊಡಲ್ಪಟ್ಟಿದೆ. ಅದನ್ನು ಸ್ವೀಕರಿಸಲಿಕ್ಕೆ ನಿಮಗೆ ಮನಸ್ಸಿದೆ, ಅಷ್ಟು ಮಾತ್ರ. ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಒಂದು ವಿಷಯ ಮಾತ್ರ, ನಿಮ್ಮ ಹೃದಯದ ಅಂತರಾಳದಲ್ಲಿ ಈವರೆಗೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ನೀವು ಅಂಗೀಕರಿಸದಿದ್ದರೆ ಒಂದು ತೀರ್ಮಾನ ತೆಗೆದುಕೊಳ್ಳಿ. ಸ್ವಾಮಿ, ನಾನು ಒಬ್ಬ ಪಾಪಿ, ನನ್ನ ಪಾಪಕ್ಕೋಸ್ಕರ ನೀನು ಸತ್ತಿದ್ದಿ, ನಾನು ಕಳಕೊಂಡ ಮಹಿಮೆಯನ್ನು ನನಗೆ ತಿರುಗಿ ಕೊಡು ಎಂಬುದಾಗಿ ಮತ್ತೊಮ್ಮೆ ನೀವು ಪ್ರಾರ್ಥಿಸಿ ಆತನನ್ನು ನಿಮ್ಮ ಜೀವಿತಕ್ಕೆ ಸ್ವೀಕರಿಸುವ ಆ ದೇವರ ಮಹಿಮೆಯನ್ನು ಪೂರ್ಣವಾಗಿ ತಿಳಿದುಕೊಳ್ಳುವುದಕ್ಕೆ ನಿಮಗೆ ಸಾಧ್ಯವಾಗಿದೆ. ದೇವರನ್ನ ಸ್ವೀಕರಿಸಿಕೊಂಡವರಿಗೆ ಮಾತ್ರವೇ ಆತನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆ ಭಾಗ್ಯವನ್ನು ದೇವರು ನಮಗೆ ಕೊಡಲಿ. ದೇವರಿಗೆ ಎಲ್ಲ ಘನತೆಯನ್ನು ಸಲ್ಲಿಸಿರಿ ಎಂಬ ಅಂಶವನ್ನ ನಾವು ಕಲಿಯುತ್ತಾ ಇರುವಾಗಲೇ ಮೊದಲನೇದಾಗಿ ದೇವರ ಘನತೆ ಮಹಿಮೆ ಏನು ಎಂಬುದನ್ನು ನಾವು ತಿಳ್ಕೊಳ್ಳಬೇಕು. ಎರಡನೇದಾಗಿ ಆ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಬೇಕು. ಅದು ನಂಬಿಕೆಯಿಂದ ಮಾತ್ರ ಸಾಧ್ಯ. ಇಲ್ಲಿರುವ ಹೆಚ್ಚಿನವರು ಅದನ್ನು ಮಾಡಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಇನ್ನು ಯಾರಾದರೂ ಮಾಡದಿದ್ದರೆ ಈ ದಿವಸ ಆ ಸುವಾರ್ತೆಯನ್ನು ಸ್ವೀಕರಿಸಿ ಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿ. ಹಾಗೆ ತೀರ್ಮಾನ ತೆಗೆದುಕೊಂಡವರು ಯಾರಾದರೂ ಇದ್ರೆ ಪುಟವಾದ ಮೇಲೆ ಇಲ್ಲಿರುವ ಸಹೋದರರೊಂದಿಗೋ ಹಿರಿಯರೊಂದಿಗೆ ನೀವು ಮಾತಾಡಬಹುದು. ಅವರು ಆ ವಿಷಯದಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ప్రియులారా, ఉదయకాలం నుండి మనతో అంకుల్ గారు మంగళూరు నుంచి అంకుల్, కడప నుండి శాంబాబు అంకుల్ గారు, హైదరాబాద్ నుండి పేరళ అంకుల్ గారు, మరి చిత్తూరు నుండి మణి అంకుల్ గారు మనలో దేవుని యొక్క వాక్యంలో బలపరచడానికి, దేవుని అందరి ప్రేమతో మనము చిన్న సమూహమే అయినా మన వద్దకు దేవుని యొక్క ప్రేమతో రావడం జరిగింది. దేవుని యొక్క వాక్యము ఒక మాట ఏమంటే, యేసుప్రభువు వారు తిరిగి లేచిన తర్వాత మూడో దినంగా ఎమ్మాయి గ్రామంలో నడుచుకొని పోతున్నప్పుడు ఇద్దరు శిష్యులతో అగుపడతాడు. అగుపడుతూ ఏమంటాడంటే, వాళ్ళ సంభాషణ అయిపోయిన తర్వాత వాళ్ళిద్దరు అంటున్న మాట, శిష్యులు అంటున్నమాట, ఆయన మనతో మాట్లాడుచుండగా మన హృదయము మండుచుండలేదా? ఉదయకాలం నుండి 9 గంటలు స్టార్ట్ అయింది, దాదాపు 12 గంటల వరకు, 12 గంటలు 10-12 గంటలు మనం దేవుని సన్నిధానంలో మోకరించుంటున్నాం. దేవుని యొక్క మాటలు వివిధాలుగా సేవకు మాట్లాడి ఉంటున్నారు. అయితే ఈ యొక్క మాటలు మన హృదయములో మండుతుంటున్నాయా లేదా అని మనం ప్రశ్నించుకోవాలి. ఆయన యొక్క వాక్యం ఏం చేస్తుంది? మంటను రగులుస్తుందంట. ఆయన యొక్క వాక్యము ప్రాణాత్మ కీలను మూలుగును విభజించినంత మట్టుకు దూరుతుంది అని దేవుని యొక్క వాక్యం రాయబడి. కాబట్టి వాక్యం అందించే దూరం నుంచి ప్రయాణం చేసి వచ్చి శ్రమ, అలసట, ఎంతో ఇబ్బంది ఉన్నను దేవుని అందరూ ప్రేమతో మన మధ్యకు వచ్చి దేవుని యొక్క వాక్యం పంచుకొని ఉంటున్న అంకుల్ గారు అందరికీ మనము గిల్గాల్ క్రైస్తవ ప్రార్థన మందిరం తరపున హృదయపూర్వకమైన వందనాలు చెప్పాలి. సార్ని మళ్ళీ అంకుల్ని మళ్ళీ పిలిచాలా వద్దా? పిలిచొచ్చు, మనం పండుకోవాలా. కీ అని శబ్దం వింటా ఉంటే దేవుని యొక్క వాక్యం ఎట్లని పడతారు చెప్పండి. మనం దేవుని యొక్క వాక్యం వినాలా. ఏం వినాలా? దేవుని యొక్క వాక్యము మనం వింటే వినుట వలన రోమియోలకు రాసిన పత్రికలో రాయబడి, వినుట వలన ఏం కలుగుతుందంట? విశ్వాసము కలుగుతుంది. విశ్వాసము ఆవగింజ ఎంత అయిన విశ్వాసం నీలో ఉన్నా సరే నువ్వు బలవంతుడవే.
ఎంత ఉంటుంది విశ్వాసం? ఆవగింజ ఎంత ఉంటుంది అక్క? ఆవగింజ మస్టర్డ్ సీడ్, ಸಾಸುವೆ ಅಂತಹ ವಿಶ್ವಾಸ ಇದ್ರೆ ಸಾಕು ಅಂತಿದ್ದಾರೆ ದೇವರ ವಾಕ್ಯದಲ್ಲಿ ಅಲ್ವಾ? ಈ ದಿನ ಎಲ್ಲ ನಾವು ದೇವರ ಒಂದು ವಾಕ್ಯವನ್ನು ಕೇಳ್ಪಟ್ಟಿದ್ದೀವಿ, ಆದರೆ ಸಾಸುವೆ ಕಾಲಷ್ಟು ವಿಶ್ವಾಸ ನಾವು ಹೊಂದಿದ್ದೀವ ಈ ದಿನದಲ್ಲಿ ಅನ್ನೋದು ನಾವು ಏನ್ ಮಾಡ್ಕೋಬೇಕು ಪ್ರಶ್ನೆ ಮಾಡ್ಕೋಬೇಕು. ఈ విషయాలలో ನಾವು నెనపల్లి ఇట్కండు ఈ విషయాలన్నీ మనం మన హృదయంలో జ్ఞాపకం ఉంచుకొని మనం ముందుకు సాగి వెళ్దాం. ఒక చిన్న చరణం పాడుకున్న తర్వాత మన మధ్య ఉంటున్న మణేంకు గారు ప్రార్థనతో సమావేశాలని ఈ దినం కూడికలను ముగిస్తారు. రేపు పొద్దున మనకు ఆరాధన విషయాలన్నీ డానియల్ మనతో పంచుకుంటాడు. చిన్న చరణం పడడం డాడీ పుస్తకం లేస్తాం, ఒకసారి లేస్తాం, అందరూ లేచిన తర్వాత ఇంకా సందేహమేలా సంశయమదేలా ప్రభు యేసు గాయములను పరికించి చూడు, గాయాలలోని వ్రేలు తాకించి చూడు. సందేహమేలా సంశయ ఆ ముండ్ల మకు